ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಸಮಾರಂಭದ ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ, ಶ್ರದ್ಧೆಯ ಗುರುಗಳೇ, ಗೌರವಾನ್ವಿತ ಪಾಲಕರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಸುಮಾರು ಒಂದು 20-25 ಜನ ತುಂಬ ಚೆನ್ನಾಗಿ ಅನಿಸಿಕೆಗಳನ್ನು ಹೇಳಿದರು. ಆದರೆ ಲೋಹಿತನ ಅನಿಸಿಕೆ ಎಲ್ಲರಿಗೂ ಹಿಡಿಸ್ತು. ಲೋಹಿತ್ ಯಾಕೆ ಅಂದರೆ ಅವ ಒರಿಜಿನಲ್ ಹೇಳಿದ, ಉಳಿದವರೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಮಸಾಲೆ ಹಚ್ಚಿ ಹೇಳಿದರು. ಅವ ಏನಿತ್ತು ಅದನ್ನೇ ಹೇಳ್ದ. ಇಂಥ ಅವ್ರು ಭಾಳ ಚಲೋ ಅದಾರು ಅಂತ ಅಂದ ಅವನು. ಬಶೀರ ಭಾಳ ಸ್ಪಷ್ಟವಾಗಿ ಮಾತನಾಡಿದ್ರು. ಒಂದೇ ಒಂದು ಪದ ಆ ಕಡೆ ಈ ಕಡೆ ಆಗಲಿಲ್ಲ. ಇಷ್ಟೂ ಜನರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಮಾತಾಡಿದ್ದು ಬಶೀರ. ಆಕೆಗೆ ನಾನು ಅಭಿನಂದನೆಗಳನ್ನು ಸಮರ್ಪಣೆ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿ ಮಾತಾಡಿದ್ದೀರಿ, ಬಟ್ ದಿ ಬೆಸ್ಟ್ ಈಸ್ ಬಶೀರ. ಮತ್ತು ಡಿ ಬಾಸ್ ಎಲ್ಲಿ ಹೋದ? ಅವ್ನು ಭಾಳ ಚೆಂದ ಮಾತಾಡಿದ. ನಂಗೆ ಅವನ ಹೆಸರಿನ ನೆನಪಿಲ್ಲ, ಹಿಂದೆ ಬರೆದಿದ್ರು ಅವನು. ಹಿಂದೆ ಡಿ ಬಾಸ್ ಮಾಂತೇಶ ಇಲ್ಲ, ಡಿ ಬಾಸ್ ಅಂತ ನೆನ್ಪಿಟ್ಕೋರಿ. ಅವನು ಒಂದು ಮಾತು ಹೇಳಿದ ನನಗೆ ಇಷ್ಟು ಹಿಡಿಸ್ತು. ಕನ್ನಡ ಮೇಡಮ್ ವಿಷಯದೊಳಗೆ ನನಗೆ ಒಂದು ಭಾಳ ಹಿಡಿಸಿದ್ದೇನೆಂದ್ರೆ ಅವರು ಬೆನ್ನಿಗೆ ಗುತ್ತಾರೋ ಅಂತ ಹೇಳಿದವ ಅಲ್ಲ. ಅವ ಒಬ್ಬ ನಿಜ ಹೇಳಿದ್ದು, ಉಳ್ದವ್ರು ಯಾರು ಹೊಡೆದಿದ್ದು ಹೇಳಲೇ ಇಲ್ಲ. ಹೊಡೆದಿದ್ದು ಹೇಳಲಿಲ್ಲ, ಹೊಡೆದಾಡಿದ್ದು ಹೇಳಲಿಲ್ಲ. ಈ ಹೊಡೆದಾಡಿದ್ದು ಕಡಿಮೆ ಹೇಳ, ಹೊಡೆದಾಡಿದ್ದು ಮುಚ್ಚಿಟ್ಟು ಮಾತಾಡಿದ್ರೆ ಅದು ಹೆಂಗೆ ಅನಿಸಿಕೆ ಆಗ್ತೈತಿ. 10 ವರ್ಷದಾಗ ನೀವು ಎಷ್ಟು ಸರಿ ಜಗಳಾಡಿರೋ, ಎಷ್ಟು ಸರಿ ಬಿದ್ದಿರೋ, ಎಷ್ಟು ಸರಿ ಮಾತಾಡೋದು ಬಿಟ್ಟಿರೋ, ನೀ ಹಾಯ್ ನಮ್ಮ ಓಣ್ಯಾಗ ನೋಡ್ತೀನಿ ಎಂದಿರೋ, ಅದನ್ನೆಲ್ಲ ಮುಚ್ಚಿಟ್ಟು ಏನೇನೋ ಹೇಳಿದ್ರಲ್ಲ. ಭಾಳ ಸಂತೋಷ ಆಯಿತು. ನಿಮ್ಮೆಲ್ಲರ ವಿದ್ಯಾರ್ಥಿ ಜೀವನ ಹೀಗೆ ಸಂತೋಷದಿಂದ ಕೂಡಿರಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ. ಎರಡನೇದಾಗಿ 10ನೇ ಕ್ಲಾಸಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಶುಭ ಹಾರೈಸೋದಕ್ಕಾಗಿ ಈ ಸಮಾರಂಭವನ್ನು ಆಯೋಜನೆ ಮಾಡಿದ್ದಾರೆ. ಅಂದರೆ ಇನ್ನೊಂದು 17 ದಿನ ಕಳೆದ್ರೆ ನೀವೆಲ್ಲ ಪರೀಕ್ಷೆ ಬರೆಯೋರಿದ್ದೀವಿ. ನಿಮ್ಮ ಪೂರ್ವ ತಯಾರಿ ಪರೀಕ್ಷೆ ಸಮಯದಲ್ಲಿ ನಿಮಗೆಲ್ಲರಿಗೂ ಸಹಾಯಕ್ಕೆ ಬರಲಿ. ಪರೀಕ್ಷೆಯಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯ ಅಂಕಗಳು ಸಿಗಲಿ. ನಾಳೆ ನಿಮ್ಮ ಜೀವನ ಸಂತೋಷದಿಂದ ಕೂಡಿರಲಿ. ನೀವೇನೇನು ಅಂದುಕೊಂಡಿದ್ದೀರೋ ಅದೆಲ್ಲ ಆಗಲಿ ಅಂತ ನಾನು ಶುಭಾಶಯಗಳನ್ನು ನಿಮ್ಮೆಲ್ಲರಿಗೆ ಕೋರುತ್ತೇನೆ. ಮೂರನೇದಾಗಿ ಅಕ್ಷರಧಾಮದಿಂದ ಅನುಭವ ಲೋಕಕ್ಕೆ ಅಂತ ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಡಾಕ್ಟ್ರು ಭಾಳ ಶಾಣೆ ಇದ್ದಾರೆ, ಅದಕ್ಕೆ ಅವರು ಈ ಶಾಲೆ ನಡೆಸ್ತಾ ಇದ್ದಾರೆ. ನಾನು ಕೇಳಿದೆ, ಇದು ಹೆಂಗೆ ತಲೆಯೊಳಗೆ ಹೊಳೀತು ನಿಮಗೆ? ಭಾಳ ಸೂಕ್ತ ಶೀರ್ಷಿಕೆ ಇದು, ಅಕ್ಷರಧಾಮದಿಂದ ಅನುಭವ ಲೋಕಕ್ಕೆ. ಅಂದರೆ ನೀವೇನು 10ನೇ ಕ್ಲಾಸ್ ಮಕ್ಕಳಿದ್ದೀರಿ, ಪರೀಕ್ಷೆ ಬರೆದ ಮೇಲೆ ನೀವು ಫಲಿತಾಂಶ ಬಂದ ಮೇಲೆ ಹೊಸ ಪ್ರಪಂಚದೊಳಗಡೆ ಪ್ರವೇಶ ಪಡೀತೀವಿ. ಆ ಪ್ರಪಂಚ ಮತ್ತು ಈ ಪ್ರಪಂಚದ ನಡುವೆ ಭಾಳ ವ್ಯತ್ಯಾಸ ಇದೆ. ಅಂದರೆ ನೀವು PU ಲೈಫಿಗೆ ಹೋಗ್ತೀರಿ. ಚಂದಿಲ್ಲ ಹಾಡು? ಅದಕ್ಕೆ ಒಂದು ಹಾಡು ಹೇಳು ಲೋಹಿತ ಅಂದರೆ ಹಾಡೇ ಹೇಳಲಿಲ್ಲ. ನಮ್ಮ ಲೈಫ್ ಹೆಂಗೆ ಕೂಡಿರ್ಬೇಕಂದ್ರೆ ಹಿಂಗೆ ಮ್ಯೂಸಿಕ್ಕಿಂದ ಕೂಡಿರ್ಬೇಕು. ಅಂದ್ರೆ ಲೈಫ್ ಭಾಳ ಚಂದ ಇರ್ತದೆ. ಮ್ಯೂಸಿಕ್ಕಿಂದ ಕೂಡಿರೋದ ಮತ್ತು ಡಾಲ್ಬಿ ಹಚ್ಕೊಂಡ್ಕೊಂಡಿರೋದಲ್ಲ, ಖುಷಿಲೇ ಕೂಡಿರ್ಬೇಕು. ನೀವೇನೀಗ PU ಕಲಿಯೋದಕ್ಕೆ ಹೋಗ್ತೀರಲ್ಲ, ಆ ಪ್ರಪಂಚ ಮತ್ತು ಈಗೇನಿದ್ದೀರಲ್ಲ ಈ ಪ್ರಪಂಚಕ್ಕೆ ಭಾಳ ವ್ಯತ್ಯಾಸ ಇದೆ. ಭಾಳ ವ್ಯತ್ಯಾಸ ಇದೆ. ಅಲ್ಲಿ ನಿಮ್ಮ ಜವಾಬ್ದಾರಿನೂ ಹೆಚ್ಚಾಗ್ತದೆ ಮತ್ತು ನಿಮ್ಮ ಕನಸಿನ ಪ್ರಪಂಚನೂ ಕೂಡ ವಿಸ್ತಾರ ಆಗ್ತದೆ. ಇಲ್ಲಿ ಮಾಡಿದ ಹಾಗೆ ಅಲ್ಲಿ ಹುಡುಗಾಟಗಳಿಗೆ ಆಸ್ಪದ ಕೊಡಬಾರ್ದು. ಬಹಳ ಜನ ವಿದ್ಯಾರ್ಥಿಗಳು ಎಲ್ಲಿ ಎಡುತ್ತಾರೆ ಅಂದರೆ, ಹೆಚ್ಚು ಕಡಿಮೆ 10ನೇ ಕ್ಲಾಸ್ ಅಭ್ಯಾಸ ಮಾಡೋವರೆಗೂ ಎಲ್ಲರೂ ವಿನೀತರಾಗಿ ಶ್ರದ್ಧೆಯಿಂದ ಇರ್ತಾರೆ. ತಂದೆ ತಾಯಿ ಹೇಳಿದ್ದು ಕೇಳ್ತಾರೆ, ಗುರುಗಳು ಹೇಳಿದ್ದು ಕೇಳ್ತಾರೆ, ಒಳ್ಳೆ ವಿಚಾರಗಳನ್ನು ಮಾಡ್ತಾರೆ. ಏನೋ ಗೊತ್ತಿಲ್ಲ, 10ನೇ ಕ್ಲಾಸ್ ಪಾಸ್ ಆದಮೇಲೆ
ಎಲ್ಲರದು ಆ್ಯಟಿಟ್ಯೂಡ್ ಚೇಂಜ್ ಆಗಿಬಿಡ್ತದೆ, ಸ್ವಭಾವನೆ ಬದಲಿ ಆಗಿಬಿಡ್ತದೆ. ಯಾರು ಹೇಳಿದ್ದು ಕೇಳೋದಿಲ್ಲ, ಅವರು ಸ್ವಂತ ಬುದ್ಧಿನೂ ಇರೋದಿಲ್ಲ, ಬೇರೆಯವ್ರು ಹೇಳಿದ್ದೂ ಕೇಳೋದಿಲ್ಲ. ಹಿಂಗೆ ಅಲಕ್ಷ್ಯ ಮಾಡಿ ತಂದೆ ತಾಯಿ ಗುರುಗಳು ಹೇಳಿದ ಮಾತುಗಳನ್ನು ಉಪೇಕ್ಷೆ ಮಾಡಿ ಒಂದು 4-8 ವರ್ಷದೊಳಗಡೆ ಭಾಳ ಜನ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕ್ಕೊಂಡು ಬಿಡ್ತಾರೆ. ಆಮೇಲೆ ಒಂದು ಸರಿ ಕೂತ್ಕೊಂಡು ನನ್ನ ಹಣೆ ಬರಹ ಸರಿ ಇಲ್ಲ, ದೇವರಿಗೆ ನನ್ನ ಮೇಲೆ ಕೃಪಾ ಇಲ್ಲ, ನಾನು ನೋಡಿದರೆ ಯಾರಿಗೂ ಆಗೋದಿಲ್ಲ ಅಂತ ಬೇರೆಯವರನ್ನು ದೂಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಿಂಗಾಗಬಾರ್ದು. ನಾವೆಲ್ಲ ಯಶಸ್ವಿ ಜೀವನವನ್ನು ಪಡೀಬೇಕು, ನಮ್ಮ ಕನಸುಗಳು ನನಸಾಗಬೇಕು. ನಮ್ಮಿಂದಾಗಿ ನಮ್ಮ ಹೆತ್ತವರು ತಲೆ ಎತ್ತಿ ಓಡಾಡೋ ಹಾಗೆ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ 2-3 ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ನಾವು ದೊಡ್ಡವರಾದ ಮೇಲೆ ಅಂದರೆ ವಯಸ್ಸಿನಿಂದ ದೊಡ್ಡವರಾದ ಮೇಲೆ, ವಿಚಾರದಿಂದ ದೊಡ್ಡವರಾದ ಮೇಲೆ ನಮ್ಮ ಆಲೋಚನೆಗಳಲ್ಲಿ ಬದಲಾವಣೆ ಆಗಬೇಕು. ಈಗ ನಾವು ಎಜುಕೇಟೆಡ್ ಅಂತ ಹೇಳ್ಕೊಳ್ತೀವಿ, 10ನೇ ಕ್ಲಾಸ್ವರೆಗೂ ಕಲ್ತಿದ್ದೀವಿ, ನಮಗೆಲ್ಲ ಬರುತ್ತೆ, ಓದೋದಕ್ಕೆ ಬರುತ್ತೆ, ಬರೆಯೋದಕ್ಕೆ ಬರುತ್ತೆ ಅಂತ ನಾವು ಹೇಳ್ಕೊತೀವಿ. ಎಕ್ಸಾಮ್ ಆದಮೇಲೆ ಸರ್ಕಾರ ನಮಗೊಂದು ಸರ್ಟಿಫಿಕೇಟ್ ಕೊಡುತ್ತೆ, ಯು ಆರ್ ಪಾಸ್ಡ್, SSLC ಪಾಸ್ಡ್ ಅಂತ ಒಂದು ಸರ್ಟಿಫಿಕೇಟ್ ಕೊಡುತ್ತೆ. ಸರ್ಟಿಫಿಕೇಟ್ ಒಳಗಡೆ ಸಬ್ಜೆಕ್ಟ್ ವೈಸ್ ಏನು ಮಾರ್ಕ್ಸ್ ಇರುತ್ತಲ್ಲ, ಆ ಮಾರ್ಕ್ಸ್ ನಮ್ಮ ಎಜುಕೇಷನನ್ನು ಡಿಸೈಡ್ ಮಾಡಲ್ಲ. ಅಥವಾ 10 ವರ್ಷ 12 ವರ್ಷ ನಾವು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಟೀಚರಿಂದ ಪಾಠ ಕೇಳಿ ಬಾಯ್ಪಾಠ ಮಾಡಿದಂಥ ವಿಷಯಗಳು ನಮ್ಮ ಎಜುಕೇಷನನ್ನು ಡಿಸೈಡ್ ಮಾಡಲ್ಲ. ನಮ್ಮ ಎಜುಕೇಷನನ್ನು ಡಿಸೈಡ್ ಮಾಡುವಂಥ ವಿಷಯಗಳು ಯಾವುದು ಅಂದರೆ ನಮ್ಮ ಸ್ವಭಾವ, ನಮ್ಮ ಆಲೋಚನೆಗಳು, ನಮ್ಮ ತೀರ್ಮಾನಗಳು. ನಮ್ಮ ಸ್ವಭಾವ, ಆಲೋಚನೆ ಮತ್ತು ತೀರ್ಮಾನಗಳಲ್ಲಿ ಪರಿಣಾಮಕಾರತ್ವ ಇರದೇ ಇದ್ದರೆ, ಕ್ರಮ ಇರದೇ ಇದ್ದರೆ, ಸರಿಯಾದ ವಿಧಾನ ಇರದೇ ಇದ್ದರೆ ನಾವು ಎಷ್ಟೇ ಕಲಿತರೂ ಕೂಡ ದಡ್ರೆ. ಸರ್ಟಿಫಿಕೇಟ್ ಒಳಗಡೆ ಎಷ್ಟು ಬೇಕಾದಷ್ಟು ದೊಡ್ಡ ಕ್ವಾಲಿಫಿಕೇಷನ್ ಇದ್ದರೂ ಕೂಡ ಈ ವಯಸ್ಸಿಗೆ ಯಾವ ವಿಚಾರ ಮಾಡಬೇಕು ಆ ವಿಚಾರ ನಮ್ಮ ತಲೆಯೊಳಗಡೆ ಬರದೇ ಇದ್ದರೆ ವಿ ವಿಲ್ ಬಿಕಮ್ ಎಜುಕೇಟೆಡ್ ಅನ್ಎಜುಕೇಟೆಡ್. ಲಿಸನ್ ದಿಸ್ ವರ್ಡ್ ಕೇರ್ಫುಲಿ, ಬೇರ್ ನೆಟ್ ಯುವರ್ ಹಾರ್ಟ್. ಈ ವಯಸ್ಸಿಗೆ 16-17ನೇ ವಯಸ್ಸಿಗೆ ಏನು ವಿಚಾರ ಮಾಡಬೇಕು ಅಂಥ ವಿಚಾರ ನಮ್ಮ ತಲೆಯೊಳಗಡೆ ಬರಲಿಲ್ಲ ಅಂದರೆ ವಿ ವಿಲ್ ಬಿಕಮ್ ಎಜುಕೇಟೆಡ್ ಅನ್ಎಜುಕೇಟೆಡ್. ಕಲಿತ ಕತ್ತಿ, ಲರ್ನೆಡ್ ವಿಕ್ಟಿಮ್ ಅಂತ ಒಂದು ಶಬ್ದ ಇದೆ ಇಂಗ್ಲೀಷ್ ಒಳಗಡೆ. ದೋ ವಿ ಆರ್ ಎಜುಕೇಟೆಡ್, ದೋ ವಿ ಆರ್ ಲರ್ನೆಡ್, ವಿ ಆರ್ ಅನ್ಎಜುಕೇಟೆಡ್. ಕಲಿತು ಕಲೀಲಾರ್ದ ಹಾಗೆ. ಕಲಿತದ್ರ ಪರಿಣಾಮ ಯಾವುದ್ರೊಳಗಡೆ ಬರಬೇಕು? 10 ವರ್ಷ ಶಾಲೆ ಕಲಿತ ಮೇಲೆ ನಮ್ಮ ವಿಚಾರ ಹೆಂಗಿರಬೇಕು ಅಂದರೆ ಎಂಥದ್ದೇ ಪ್ರಸಂಗ ಬಂದರೂ ಕೂಡ ಹಿಂದೆ ಹೆಜ್ಜೆಯನ್ನು ಇಡಲಾರದೆ ಮುನ್ನುಗ್ಗುವಂಥ ಛಲನ ನಾವು ಸಂಪಾದನೆ ಮಾಡಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್ ಈಸ್ ದಟ್. ಗೆದ್ದವರಿಗೂ ಮತ್ತು ಸೋತವ್ರಿಗೂ ಏನು ವ್ಯತ್ಯಾಸ? ಗೆದ್ದವರಿಗೇನು ಭಗವಂತ ಅಥವಾ ನಿಸರ್ಗ ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಿರಲ್ಲ. ಸೋತವರಿಗೆ ಹಿಂದೆ ಬೀಳಲಿ ಅಂತ ಹಿಡಿದು ಎಳೆಯೋದಿಲ್ಲ. ಸೋತವ್ರಿಗೂ ಗೆದ್ದವರಿಗೂ ವ್ಯತ್ಯಾಸ ಏನು ಅಂದರೆ ಸೋತವರ ಆಲೋಚನೆಗಳು ಗೆದ್ದವರ ಆಲೋಚನೆಗಳಿಗಿಂತ ತುಂಬ ಬಾಲಿಶವಾಗಿರ್ತವೆ. ದಟ್ ಈಸ್ ಆಲ್. ಯಾರು ಸಕ್ಸಸ್ಫುಲ್ ಪರ್ಸನ್ ಇರ್ತಾರಲ್ಲ ಅವ್ರು ಯಾವಾಗಲೂ ಹೆಂಗೆ ವಿಚಾರ ಮಾಡ್ತಿರ್ತಾರೆ? ಐ ಕ್ಯಾನ್ ಡೂ, ಐ ವಿಲ್ ಡೂ, ಐ ಹ್ಯಾವ್ ಮಾರ್ವಲಸ್ ಪವರ್ ಅಂತಿರ್ತಾರೆ. ಸೋತವ್ರು ಏನು ಹೇಳ್ತಿರ್ತಾರೆ? ನನ್ನ ಕೈಲಿ ಆಗೋದಿಲ್ಲ, ನನ್ನ ಹಣೆಯಾಗ ಬರೋದಿಲ್ಲ, ನನ್ನ ಕೈಲಿ ಇದು ಸಾಧ್ಯವೇ ಇಲ್ಲ ಅಂತಿರ್ತಾರೆ. ಇಷ್ಟೇ ವ್ಯತ್ಯಾಸ. ಇಷ್ಟು ಬಿಟ್ಟರೆ ಬಾಕಿ ಏನೂ ವ್ಯತ್ಯಾಸ ಇರೋದಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೇನು ಅಂದರೆ ನೀವೆಲ್ಲರೂ ಕೂಡ ಈಗ ಮಾಡಬೇಕಾದಂಥ ಅತ್ಯಂತ ಮುಖ್ಯವಾದ ಕೆಲಸ ಏನು ಅಂದರೆ ಫಸ್ಟ್ ಯು ಹ್ಯಾವ್ ಟು ಚೇಂಜ್ ಯುವರ್ ಮೈಂಡ್ ಸೆಟ್. ನಿಮ್ಮ ಮನಸ್ಥಿತಿ ಬದಲಿ ಮಾಡ್ಕೋಬೇಕು. ನನ್ನ ಕಡೆ ನೋಡಿ, ಯು ಹ್ಯಾವ್ ಟು ಚೇಂಜ್ ಯುವರ್ ಮೈಂಡ್ ಸೆಟ್. ಯುವರ್ ಮೈಂಡ್ ಸೆಟ್ ವಿಲ್ ಲೀಡ್ ಯು ಟು ದಿ ಸಕ್ಸಸ್. ನಿಮ್ಮನ್ನು ಯಶಸ್ಸಿನ ಕಡೆ ಯಾರೂ ಕರ್ಕೊಂಡು ಹೋಗೋದಿಲ್ಲ. ನಿಮ್ಮ ಅಪ್ಪ ಅವ್ವ ಏನು ಮಾಡ್ಬೋದು? ನಿಮಗೆ ಒಳ್ಳೆಯ ಬಟ್ಟೆ ಕೊಡಿಸ್ಬಹುದು, ಒಳ್ಳೆಯ ಊಟ ಹಾಕ್ಬೋದು, ಇಂಥ ಒಳ್ಳೆಯ ಶಾಲೆಯೋ ಕಾಲೇಜಿನಲ್ಲೋ ತಂದು ಅಡ್ಮಿಷನ್ ಮಾಡಬಹುದು. ನಿಮ್ಮ ಟೀಚರ್ಸ್ ನಿಮ್ಗೇನು ಮಾಡಬಹುದು? ಒಳ್ಳೆಯ ವಿಷಯಗಳನ್ನು ಹೇಳಬಹುದು. ಇಷ್ಟನ್ನು ಬಿಟ್ಟರೆ ಅವ್ರ ಕೈಲಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಇದನ್ನು ಮೀರಿ ಏನೇನು ಮಾಡಬೇಕಾಗಿದೆಯೋ ಅದನ್ನೆಲ್ಲ ಸ್ವತಃ ನಾವೇ ಮಾಡಬೇಕು.
ಅಪ್ಪ ಅಮ್ಮ ಓದೋಕ್ಕಾಗತ್ತಾ? ಅಪ್ಪ ಅಮ್ಮ ಬರೆಯೋಕ್ಕಾಗತ್ತಾ? ಟೀಚರ್ಸ್ ಬಂದು ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗತ್ತಾ? ಟೀಚರ್ಸ್ ಬಂದು ನಮ್ಮ ವಿಚಾರ ಅವ್ರು ಮಾಡೋದಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ಈ ವಯಸ್ಸಿನಲ್ಲಿ ನಾವೇನು ಮಾಡಬೇಕು ವಿದ್ಯಾರ್ಥಿಗಳಾದವರು ಅಂದರೆ, ಫಸ್ಟ್ ವಿ ಹ್ಯಾವ್ ಟು ಕನ್ವರ್ಟ್ ಅವರ್ ಮೈಂಡ್ ಸೆಟ್, ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಇಟ್. ಅದನ್ನು ಚೇಂಜ್ ಮಾಡಬೇಕು. ಏನಂತ ಚೇಂಜ್ ಮಾಡಬೇಕು? ನನ್ನ ಕೈಲಿ ಆಗೋದಿಲ್ಲ ಅನ್ನೋ ವಿಷಯನ ಹುಗ್ದು ಹಾಕಿಬಿಡ್ಬೇಕು. ಡಿಸೈಡ್ ಮಾಡಿಬಿಡ್ಬೇಕು. ನಾವು 10 ವರ್ಷ ಸ್ಕೂಲ್ ಕಲ್ತ ಮೇಲೆ, 10 ವರ್ಷ ಶಾಲೆಯಲ್ಲಿ ಓದಿದ ಮೇಲೆ ತಪ್ಪಿಯೂ ನಮ್ಮ ಆಯುಷ್ಯದೊಳಗಡೆ ನಮ್ಮ ತಲೆಯಲ್ಲಿ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ವಿಚಾರ ಬರಬಾರ್ದು. ನನ್ನ ಕೈಯಲ್ಲಿ ಆಗಲ್ಲ, ನನಗೆ ತಿಳಿಯಲ್ಲ, ನನ್ನ ಕೈಲಿ ನೀಗಲ್ಲ ಅನ್ನೋ ವಿಚಾರ ನಮ್ಮ ತಲೆಯೊಳಗಡೆ ಬಂತು ಅಂದರೆ ನಾವು ಕಲಿತಿಲ್ಲ ಅಂತಲೇ ಅರ್ಥ. ವಿ ಆರ್ ನಾಟ್ ಲರ್ನೆಡ್. ನಾವು ಕಲಿತಿಲ್ಲ ಅಂತಲೇ ಅರ್ಥ. ಯಾರು ಕೈಲಿ ಆಗೋದಿಲ್ಲ ಅಂತಾರಲ್ಲ ಅವರು ಜಗತ್ತಿನ ಅತ್ಯಂತ ದಡ್ಡ ವ್ಯಕ್ತಿ. ನೆನ್ಪಿಟ್ಕೊಳ್ಳಿ ಇದನ್ನು. ನಾನು ಹೇಳೋದನ್ನು ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ಯಾರಿಗೆ ಓದೋದಕ್ಕೆ ಬರೋದಿಲ್ವೋ, ಬರೆಯೋದಕ್ಕೆ ಬರೋದಿಲ್ವೋ ಅವರು ದಡ್ರು ಅಲ್ಲ. ಯಾರಿಗೆ ಕೈ ಇಲ್ವೋ, ಯಾರಿಗೆ ಕಾಲಿಲ್ವೋ, ಯಾರಿಗೆ ಕಣ್ಣಿಲ್ವೋ ಅವರು ವಿಕಲಚೇತನ ಅಲ್ಲ. ಯಾರು ದಡ್ರು, ಯಾರು ವಿಕಲಚೇತನರು, ಯಾರು ಹ್ಯಾಂಡಿಕ್ಯಾಪ್ ಅಂದರೆ ಯಾರಿಗೆ ನನ್ನ ಕೈಲಿ ಆಗೋದಿಲ್ಲ ಅಂತಾರಲ್ಲ ಅವ್ರು ದಡ್ರು, ಅವ್ರು ಹ್ಯಾಂಡಿಕ್ಯಾಪ್. ಮನಸ್ಸು ಮಾಡಿದರೆ ಯಾರು ಬೇಕಾದವ್ರು ಏನು ಬೇಕಾದ ಸಾಧನೆ ಮಾಡಬಹುದು. ಅಷ್ಟು ಕೆಪಾಸಿಟಿಯನ್ನು, ಅಷ್ಟು ಕ್ಯಾಲಿಬರ್ನೆಸ್ಸನ್ನು ನೇಚರ್ ನಮ್ಮೊಳಗಡೆ ಇಟ್ಟಿರುತ್ತೆ. ವಿ ಆರ್ ನಾಟ್ ವೀಕ್ ಎಟ್ ಆಲ್. ನಾವು ಯಾರೂ ದುರ್ಬಲ ಅಲ್ಲ. ನಮ್ಮ ಅಪ್ಪನಿಗೆ ಓದಕ್ಕೆ ಬರೋದಿಲ್ಲ, ನಾವು ಹಳ್ಳಿ ಒಳಗಡೆ ಇದ್ದೀವಿ, ನಾನು ಹುಡುಗಿ ಇದ್ದೀನಿ, ನಾನು ಹುಡುಗ ಇದ್ದೀನಿ, ನಾನು ಕನ್ನಡ ಮೀಡಿಯಮ್ ಇದ್ದೀನಿ, ಹಿಂಗೆ ಯಾರಾದರೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಓರಿಯೆಂಟೆಡ್ ಥಾಟ್ಸ್ನ ತಲೆಯೊಳಗಡೆ ಬೆಳೆಸಿದರೆ ಸತ್ರು ನಾವು ಬೆಳೆಯೋಕ್ಕಾಗಲ್ಲ. ನಾವು ಎಲ್ಲಿದ್ದೀವಿ, ನಾವು ಯಾರು, ನಮ್ಮ ಪರಿಸ್ಥಿತಿ ಏನು ಅನ್ನೋದು ಯಾವಾಗಲೂ ಮುಖ್ಯ ಆಗಲ್ಲ. ನಮ್ಮ ಮನಸ್ಥಿತಿ ಏನು ಅನ್ನೋದು ಯಾವಾಗಲೂ ಮುಖ್ಯ ಆಗುತ್ತೆ. ನಾವು ಜಗತ್ತಿನ ಅತ್ಯಂತ ಬಡತನದ ಮನೆಯಲ್ಲಿ ಹುಟ್ಟಿದ್ರೂ ಕೂಡ ಜಗತ್ತಿನ ಅತ್ಯಂತ ಶ್ರೀಮಂತರಾಗ್ಬೋದು. ಜಸ್ಟ್ ಫಸ್ಟ್ ವಿ ಹ್ಯಾವ್ ಟು ಚೇಂಜ್ ಅವರ್ ಮೈಂಡ್ ಸೆಟ್. ಬರೀ ನಮ್ಮ ಮನಸ್ಥಿತಿ ಬದಲಾವಣೆ ಮಾಡಿಕೊಂಡ್ರೆ ಸಾಕು. ಏನಂತ ಮಾಡ್ಕೋಬೇಕು? ಆಗುತ್ತೆ, ನಾನು ಮಾಡ್ತೀನಿ, ನಂಗೆ ತಿಳಿಯುತ್ತೆ, ನಂಗೆ ಬರುತ್ತೆ, ನಾನು ಕಲ್ಕೊಳ್ತೀನಿ, ನಾನು ಇನ್ನೂ ಹೆಚ್ಚು ತಿಳ್ಕೊಳ್ತೀನಿ, ಇನ್ನೂ ಹೆಚ್ಚು ವರ್ಕ್ ಮಾಡ್ತೀನಿ. ನೀವೇ ಹೇಳಿದ್ರಲ್ಲ, ಯಾರೋ ನಿಮ್ಮ ಮೇಸ್ಟ್ರು ಹೇಳ್ತಿದ್ರು, ಜಸ್ಟ್ ಡೂ ಇಟ್, ದಟ್ಸ್ ಆಲ್, ಜಸ್ಟ್ ಡೂ ಇಟ್. ಎವ್ರಿಥಿಂಗ್ ಈಸ್ ಪಾಸಿಬಲ್. ಯು ಹ್ಯಾವ್ ಮಾರ್ವಲಸ್ ಪವರ್. ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಆ್ಯಂಡ್ ಎವರಿಥಿಂಗ್ ಇನ್ ದಿಸ್ ವರ್ಲ್ಡ್ ಆ್ಯಸ್ ಯು ವಾಂಟ್. ಬಿಲೀವ್ ಯುವರ್ ಸೆಲ್ಫ್. ವಿವೇಕಾನಂದರ ಮಾತಿದು. ನಿನ್ನನ್ನು ನೀನು ನಂಬು. ಅವರು ದೇವರನ್ನು ನಂಬು ಅಂತ ಹೇಳಿಲ್ಲ ನೋಡಿ. ಬಿಲೀವ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ನಂಬು. ಯು ಹ್ಯಾವ್ ಮಾರ್ವಲಸ್ ಪವರ್. ನಿನ್ನೊಳಗಡೆ ಎಷ್ಟು ಶಕ್ತಿ ಇದೆ, ಎಷ್ಟು ಸಾಮರ್ಥ್ಯ ಇದೆ ಅನ್ನೋದು ನಿನಗೆ ಕಲ್ಪನೆ ಇಲ್ಲ. ಜಸ್ಟ್ ಡೂ ಇಟ್. ಜಸ್ಟ್ ಬಿಲೀವ್ ಯುವರ್ ಸೆಲ್ಫ್. ದ ಹಿಸ್ಟರಿ ಆಫ್ ದ ವರ್ಲ್ಡ್ ಈಸ್ ದ ಹಿಸ್ಟರಿ ಆಫ್ ಹ್ಯೂಮನ್ ದೋಸ್ ಹೂ ಬಿಲೀವ್ ದೆಮ್ಸೆಲ್ಫ್. ನೀವು ಬೇಕಾದರೆ ಇತಿಹಾಸದ ಪುಸ್ತಕನ, ಚರಿತ್ರೆಯ ಪುಟಗಳನ್ನು ತೆಗೆದು ನೋಡಿ. ಯಾರ್ಯಾರು ದೊಡ್ಡ ಸಾಧನೆಯನ್ನು ಮಾಡಿದ್ರೋ ಅವ್ರು ಯಾರು ಶ್ರೀಮಂತರ ಮಕ್ಕಳಲ್ಲ. ಅವ್ರು ಯಾರು 100ಕ್ಕೆ 100 ಮಾರ್ಕ್ಸ್ ತಗೊಂಡವರಲ್ಲ. ಅವ್ರ ಹಿಂದೆ ಯಾರೂ ಬೆಂಬಲ ಕೊಡೋರು ಇರಲಿಲ್ಲ. ಆದರೂ ಅವ್ರು ಯಾಕೆ ಅಷ್ಟು ಎತ್ತರಕ್ಕೆ ಏರಿದ್ರು ಅಂದರೆ ಅವ್ರ ಒಳಗಡೆ ಅಂಥದ್ದೊಂದು ನಂಬಿಕೆ ಇತ್ತು, ವಿಶ್ವಾಸ ಇತ್ತು. ಅದನ್ನು ವಿದ್ಯಾರ್ಥಿ ಜೀವನದಲ್ಲಿ ನಾವು ಸಂಪಾದಿಸಬೇಕು. ಓದೋದನ್ನು ಕಲಿಬೇಕು, ಬರೆಯೋದನ್ನು ಕಲಿಬೇಕು, ಆಟ ಪಾಠಗಳನ್ನು ಕಲಿಬೇಕು. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಐ ಕ್ಯಾನ್ ಡೂ ಅನ್ನೋ ಕಾನ್ಫಿಡೆನ್ಸ್ನ ನಮ್ಮ ಹೃದಯದೊಳಗಡೆ ನಾವು ತುಂಬ್ಕೋಬೇಕು. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ. ಏನು ಆ್ಯಂಕರ್ಸ್, ಎಷ್ಟು ಚಂದ ಶ್ಲೋಕ ಇದೆ ಅಂದರೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ನಿಮಗೆ ಗೊತ್ತಾ ಭಗವದ್ಗೀತೆ? ಮಹಾಭಾರತ ಗೊತ್ತಿದೆಯಾ? ಮಹಾಭಾರತ ಗೊತ್ತಿದೆಯಲ್ಲ, ಅದೇ ರಾಮ ರಾವಣ ಬರ್ತಾರಲ್ಲ, ಅಲ್ಲಲ್ಲ, ಯಾರು ಬರ್ತಾರಲ್ಲಿ? ಪಾಂಡವರು ಮತ್ತು ಕೌರವರು. ಇವರೆಲ್ಲಿ ಬರ್ತಾರೆ? ರಾಮ ರಾವಣ. ಓ ವೆರಿ ಗುಡ್. ನಾನು ಎಷ್ಟು ಶಾಲೆಗಳಿಗೆ ಹೋಗಿದ್ದೀನಿ, ಅಷ್ಟು ಶಾಲೆಯಲ್ಲಿ ಕರೆಕ್ಟಾಗಿ ಆನ್ಸರ್ ಕೊಟ್ಟವ್ರು ನೀವು ಅಷ್ಟೇ. ಬೇರೆಯವರೆಲ್ಲ ಮೆಚ್ಚಿದೆ ಕಣು ನಿನ್ನ. 20 ನಿಮಿಷದಿಂದ ಭಾಷಣ ಮಾಡ್ತಿದ್ದೀನಿ, ಒಂದು ಚಪ್ಪಾಳೆ ತಟ್ಟಿಲ್ಲ.
ನೀವು ಕರೆಕ್ಟ್ ಆನ್ಸರ್ ಕೊಟ್ರಿ ಅಂದ ತಕ್ಷಣ ಹೆಂಗೆ ಚಪ್ಪಾಳೆ ಹೊಡ್ಕೊಂಡು ತೇಲ್ಸಂಗ್ವಾಲೆ ನಮಸ್ಕಾರ. ಹಾಂ ಹುಡುಕೋ, ಹಿಂಗೆ ಹೊಡಿಬಾರ್ದು ಚಪ್ಪಾಳೆ. ಚಪ್ಪಾಳೆ ಹೆಂಗೆ ಹೊಡಿಬೇಕು ಹೇಳಿ? ಎಲ್ಲರೂ ಸೇರಿ ಹೊಡಿಬೇಕು, ಖುಷಿ ಖುಷಿಯಿಂದ ಹೊಡಿಬೇಕಲ್ಲ. ನಾನು ಹೇಳ್ತೀನಿ, ನೀವು ಚಪ್ಪಾಳೆ ಹೊಡಿಬೇಕು. ಎಲ್ಲರೂ ಕೈ ಮೇಲೆ ಎತ್ತಿ, ಎಲ್ಲರೂ ಎಲ್ಲರೂ ಕೈ ಇದ್ದರೆ ಎಲ್ಲರೂ ಎತ್ತಿರಿ. ಹಾಂ, ಈ ಶಾಲೆ ಸ್ಥಾಪನೆ ಮಾಡಿದಾರಲ್ಲ ಆ ಹಿರಿಯರು, ಅವ್ರಿಗೊಂದ್ಸರಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ. ಈ ಶಾಲೆಯನ್ನು ನಡೆಸ್ತಾ ಇದ್ದಾರಲ್ಲ, ಎಷ್ಟೋ ಕಷ್ಟಗಳು, ಎಷ್ಟೋ ನಷ್ಟಗಳು, ಎಷ್ಟೋ ಹಿನ್ನಡೆಗಳು ಬರ್ತಿರ್ತದೆ. ಆದರೂ ಇದನ್ನು ಹೀಗೆ ತೇಲಿಸ್ಕೊಂಡು ಬರ್ತಾ ಇದ್ದಾರಲ್ಲ, ಶಾಲೆ ನಡೆಸುವವರಿಗಾಗಿ ಒಂದು ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ. ಎರಡು ಕೈ ಮೇಲೆ ಎತ್ತಬೇಕು. ಈ ಶಾಲೆಯೊಳಗಡೆ ಕಲಿಸ್ತಾ ಇದ್ದಾರಲ್ಲ, ಕಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ, ಓಕೆ, ಕಲಿಸೋರು ಬೇಕಲ್ಲ, ಆ ಕಲಿಸುವವರಿಗಾಗಿ ಒಂದು ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ. ಯಾರಾದ್ರೂ ಉಳಿದ್ರ? ನೀವು ಬರಲಿಲ್ಲ ಅಂದ್ರೆ ಇನ್ನು ಯಾರು ಬರ್ತಿರ್ಲಿಲ್ಲ ಇಲ್ಲಿ. ಶಬಾಷ್, ಮೆಚ್ಚಿದೆ ಕಣಯ್ಯ, ನಮಸ್ತೆ, ಗುಡ್ ಮಾರ್ನಿಂಗ್. ರುಕೋ. ನೋಡಿ, ಕಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ. ಕಳಿಸೋರು ಇರದೇ ಇದ್ದರೆ ಇವರು 3 ಜನ ಯಾವುದಕ್ಕೂ ಉಪಯೋಗಕ್ಕೆ ಬರ್ತಿರ್ಲಿಲ್ಲ. ಕಳಿಸೋರು ಅಂದರೆ ಹೆತ್ತವರು, ಅವರಿಗೆ ಚಪ್ಪಾಳೆ ತಟ್ಟಿ ಒಂದ್ಸಲಿ. ಈಗ ಲಾಸ್ಟ್ ಯಾರು ಅಂತ ನಿಮ್ಗೆ ಗೊತ್ತಿದೆ. ಯಾರು? ಅದಕ್ಕೆ ನಿಮ್ಗೆ ಚಪ್ಪಾಳೆ ತಟ್ಟಬೇಡಿ, ಬರೀ ಬಲಗೈ ಮೇಲೆ ಎತ್ತಿ, ಬರೀ ಬಲಗೈ ಮೈ ಎತ್ತಿ ಮಡ್ಚ್ಕೊಳ್ಳಿ, ಶಬಾಷ್ ಅಂದ್ಬಿಡಿ. ನಿನಗಷ್ಟೇ ಗುದ್ಕೋ, ಬಾಜುದವ್ಗೆ ಯಾಕೆ ಗುದ್ತೀಯ? ಅವನು ಪ್ರಯೋಗ ಮಾಡ್ತಿದ್ದಾನೆ, ಬಾಜು ಇದ್ದವ್ರಿಗೆ ಇದೇ ಚಾನ್ಸು ಅಂತ. ಗಟ್, ಭಾಳ ಚಂದ ಹೇಳಿದ್ರಿ ನೀವು. ಮಹಾಭಾರತದಲ್ಲಿ ಗೀತೆ ಬರುತ್ತೆ, ಭಗವದ್ಗೀತೆ ಹುಟ್ಟಿದ್ದು ಸನ್ನಿವೇಶ ಭಾಳ ಚಂದ ಇದೆ. ಆ ಕಡೆ ಎಲ್ಲ ಕೌರವರು ನಿಂತ್ಕೊಂಡಿದ್ದಾರೆ, ಈ ಕಡೆ ಎಲ್ಲ ಪಾಂಡವರು ಮತ್ತು ಅವ್ರ ಪಕ್ಷದವ್ರು ನಿಂತಿದ್ದಾರೆ. ಅವರಿಬ್ಬರು ಸೇರಿ ಯುದ್ಧ ಮಾಡೋದಕ್ಕೆ ಬಂದಿದ್ದಾರೆ, ಹೊಡೆದಾಡೋದಕ್ಕೆ ಬಂದಿದ್ದಾರೆ, ಬಡದಾಡೋದಕ್ಕೆ ಬಂದಿದ್ದಾರೆ. ಆ ಕಡೆ ಟೀಮಲ್ಲೂ ಸ್ಟಾರ್ಸ್ ಇದ್ದಾರೆ, ಆ ಕಡೆ ಟೀಮಲ್ಲೂ ಹೀರೋಸ್ ಇದ್ದಾರೆ, ಈ ಕಡೆ ಟೀಮಲ್ಲೂ ಸ್ಟಾರ್ಸ್ ಆ್ಯಂಡ್ ಹೀರೋಸ್ ಇದ್ದಾರೆ. ಇದು ಕುರುಕ್ಷೇತ್ರದಲ್ಲಿ ನಡೀತದೆ, ಹರಿಯಾಣ ರಾಜ್ಯದಲ್ಲಿ ನಡೆದದ್ದು. ರೆಡಿ ಅಂತ ಆ ಕಡೆಯವ್ರೂ ನಗಾರಿ ಊದ್ತಾರೆ, ಆಮೇಲೆ ಎಲ್ಲ ಬಾರಿಸ್ತಾರೆ. ಇವರು ಈ ಕಡೆ ಶಂಖ ಊದ್ತಾರೆ, ಇವರು ಬಾರಿಸ್ತಾರೆ. ಇನ್ನೇನು ಯುದ್ಧ ಸ್ಟಾರ್ಟ್ ಆಗಬೇಕು, ಈ ಕಡೆ ಇದ್ದ ಹೀರೋ ಅಂದರೆ ಪಾಂಡವರ ಕಡೆ ಇದ್ದ ಒನ್ ಆಫ್ ದ ಹೀರೋಸ್ ಅರ್ಜುನ, ಸ್ಟಾಪ್, ನನ್ನ ಕೈಲಾಗ, ನಾ ಮಾಡ. ಈಗ ನಾವು ಕೆಲವ್ರು ಮಾಡ್ತಿರ್ತೀವಲ್ಲ, ಇವತ್ತು ಮಾರ್ಚ್ 1, ಎಕ್ಸಾಮ್ ಮಾರ್ಚ್ 18ಕ್ಕಿದೆ, ಇನ್ನು ಮೇಲೆ ಒಂದಿಷ್ಟು ಮಂದಿ ತಲೆಯಾಗ ವಿಚಾರನ ಬೇರೆ ಬರ್ತಾವೆ. ನಾ ಬರೋಂಗಿಲ್ಲ, ನಂಗೆ ಯಾಕೆ ಎದ್ಯಾಗ ಜುಮ್ ಅನ್ನಂಗೆ ಆಗ್ತದೆ, ಹೊಟ್ಟ್ಯಾಗ ಖಾರ ಕಲಿಸ್ದಂಗೆ ಆಗ್ತದೆ. ಅದು ಹೆಂಗೆ ಮನ್ಯಾಗ ಬಾಂಡ್ಯದಾಗ ಕಲ್ಸಕ್ಕೆ ಬರೋದಿಲ್ಲ ಖಾರ. ಎಕ್ಸಾಮ್ ಹಿಂದಿನ ದಿನ ಕೆಲವು ಮಂದಿಗೆ ಜ್ವರ ಬರ್ತಾವೆ. ಡಾಕ್ಟ್ರ್ ಹತ್ತಿರೋದು ಏನಾಗೈತು, ಯಾಕೆ ಒಂಥರ ಆಕೈತಿ, ಏನು ಥರನೂ ಆಗಿರೋದಿಲ್ಲ, ಏನೂ ಆಗಿರೋದಿಲ್ಲ, ನುಸ್ತಾ ಓದಿರೋದಿಲ್ಲ ಅಷ್ಟೇ. ಇಲ್ಲೋ ಏನಾಗೋದಿಲ್ಲ, ಇದೊಂದು ಗುಳಿಗೆ ತಗೋ, ನಾಳೆ ಎಕ್ಸಾಮ್ಗೆ ಹೋಗಿ. ವಿಚಿತ್ರ ಆಗಾಕತ್ತೈತಿ ಒಳಗೆ, ಯಾರಿಗೆ ಹೇಳ್ಕೊಳ್ಳೋದು? ಹಂಗೆ ಸೇಮ್ ಹಿಂಗೆ ಅಲ್ಲಿ ಯುದ್ಧ ಭೂಮಿ ಒಳಗಡೆ ಅರ್ಜುನ ಕೈಯಾಗಿದ್ದಿದ್ವೆಲ್ಲ ಕೆಳಗಿಟ್ಟು, ಅಂದರೆ ಬಿಲ್ಲು ಬಾಣ ಎಲ್ಲ ಇಟ್ಟು, ನನ್ನ ಕೈಲಿ ಆಗಲ್ಲ, ಯುದ್ಧ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಆಗೋಲ್ಲ ಅಂತ ಕೂತು ಬಿಡ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಬೇಕು? ಎಲ್ಲ ಹೂಡಿದವ ಅವೇ, ಅವ್ರನ್ನೆಲ್ಲ ನೋಡೇ ಬಿಡ್ತೀನಿ ಅಂತ ಕೂಡಿಸ್ದವ ಅರ್ಜುನನೇ. ಸುಮ್ಮನಿದ್ದಿದ್ರೆ ಯುದ್ಧ ಆಗ್ತಿರ್ಲಿಲ್ಲ. ಈ ಜೂನ್ದಿಂದ ಮಾರ್ಚ್ ಮಟ್ಟ ಭಾಳ ಹಾರಾಡ್ತಾರೆ. ಮಾರ್ಚ್ ಬರೋಣ ಅರ್ಜುನ್ ಮಾಡ್ದಂಗೆ ಮಾಡ್ತಾರೆ ಎಲ್ಲರೂ. ಇಲ್ಲದು ಬೇರೆನೇ. ಇನ್ನು ಥೋಡೆ ಮಂದಿ ಭಾರಿ ಚಂದ ಹೇಳ್ತಾರೆ, ಆ್ಯಕ್ಚುಲಿ ಕ್ವೆಶನ್ ಪೇಪರ್ ತೆಗೆಯೋ ಚಲೋ ಇಲ್ಲ. ಇನ್ನೊಂದಿಷ್ಟು ಮಂದಿ ಭಾಳ ಚಂದ ಹೇಳ್ತಾರೆ, ಔಟ್ ಆಫ್ ಸಿಲೆಬಸ್ ತೆಗ್ದಾರಂತ ಕ್ವೆಶನ್ ಪೇಪರ್, ಔಟ್ ಆಫ್ ಸಿಲೆಬಸ್. ನಿನ್ನ ಕಳಿಸಿ ಬಿಡ್ತಾರೆ, ತಗೋ ಕ್ವೆಶನ್ ಪೇಪರ್ ತೆಗ್ಯಾರ. ಇನ್ನೊಂದಿಷ್ಟು ಮಂದಿ ಭಾಳ ಚಂದ ಹೇಳ್ತಾರೆ, ನನ್ನ ನಂಬರ್ ಬಂದಿತ್ತಲ್ಲ, ರೂಮ್ ಚಲೋ ಇದ್ದಿದ್ದಿಲ್ಲ, ರೂಮ್ ಎಕ್ಸಾಮ್ ಬರೀತದ ಹೇಳಿ. ಹಂಗವ ಅರ್ಜುನ, ನನ್ನ ಕೈಲಿ ಆಗಲ್ಲ. ಹುಚ್ಚ ಶ್ರೀಕೃಷ್ಣ ಅಂತಾನೆ, ಹುಚ್ಚ, ತಲೆಯಾಗ ಅಷ್ಟು ಬುದ್ಧಿ ಇದೆ, ರಟ್ಟ್ಯಾಗ ಎಷ್ಟು ತಾಕತ್ತದೆ, ಧೈರ್ಯ ಇದೆ, ಆಗೋದಿಲ್ಲ ಅಂತಿ, ಹೇಳ್ಮ್ಯಾಕ್
ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ. ಪಾರ್ಥ, ಪಾರ್ಥ ಅಂದರೆ ಅರ್ಜುನ. ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯಿ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಪರಂತಪ ಅಂದರೆ ಅರ್ಜುನ. ಹುಚ್ಚ, ಮೊದಲ ಆಗುವುದಿಲ್ಲ ಅನ್ನೋದನ್ನು ತೆಗೆದು ಹೊರಗೆ ಹಾಕು. ನಿನ್ನಷ್ಟು ಶೂರ, ನಿನ್ನಷ್ಟು ಸಮರ್ಥ ಬಿಲ್ ವಿದ್ಯಾಗಾರ ಇಲ್ಲಿ ಯಾರೂ ಇಲ್ಲ ಕಣೋ. ನಂಗಾಗೋದು ಅರ್ಜುನದೇನು, ನಂಗಾಗೋದು. ಹುಚ್ಚ, ಹುಚ್ಚ ನಿನಗಲ್ಲಪ್ಪ. ಹುಚ್ಚ, ಏಳು ಮೇಲೆ ಏಳು, ತಗೋ ಕೈಯಾಗ ಬಾಣ ತಗೋ. ಇನ್ನೂ 17 ದಿನ ಇದೆ, ತಗೋ ಪುಸ್ತಕ ತಗೋ. ಒಂದೊಂದು ವಿಷಯಕ್ಕೆ 3 ದಿನ ಸಿಗ್ತದೆ. ತಗೋ ನೋಟ್ಸ್ ತಗೋ. 3 ದಿನದಾಗ 6 ತಾಸು ಒಂದು ವಿಷಯಕ್ಕೆ ಕೊಟ್ಟರು ಸಾಕು, ನೀನು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರ್ತೀವಿ. ತಗೋ. ನಂಗೆ ಆಗೋದು. ನೀವು ಎದಕ್ಕೆ ಚಪ್ಪಾಳಿ ಹೊಡೆದ್ರಿ? ನಂಗೆ ಗೊತ್ತೈತಿ. ನೀ ತೆರ್ಸಂಗೆ ನಾವು ದಂಡಿಗಿದೆಯಪ್ಪ ಕರ್ನಾಟಕದಲ್ಲಿ, ನನಗೆ ಗೊತ್ತಿಲ್ಲ. ಒಂದೊಂದು ವಿಷಯಕ್ಕೆ 3 ದಿನ ಸಿಗ್ತದೆ. ಒಂದೊಂದು ವಿಷಯಕ್ಕೆ 6 ತಾಸು ಕೊಟ್ಟರು ಸಾಕು, ನೀವು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರ್ತೀರಿ. ಈಗ ಮಾಡಬೇಕಾದ ಕೆಲಸ ಏನಂದರೆ ಆಗುವುದಿಲ್ಲ ಅನ್ನೋದನ್ನು ತೆಗೆದು ಹೊರಗೆ ಹಾಕಬೇಕಷ್ಟೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಎಂಥ ಶಬ್ದ ಬಳಸಿದ ನೋಡಿ ವ್ಯಾಸ ಮಹರ್ಷಿ. ಹೃದಯ ದೌರ್ಬಲ್ಯ ಅಂತ ಕರೀತಾರೆ ಅದನ್ನು. ಆಗೋದಿಲ್ಲ ಅಂತ ತಲೆಯಾಗ ಬಂತು ಅಂದರೆ ಯಾವ ಕಾರಣಕ್ಕೂ ಕೆಲಸ ಆಗಲ್ಲ. ಆಗುತ್ತೆ ಅನ್ನೋ ತಲೆಯೊಳಗಡೆ ಇತ್ತು ಅಂದರೆ ಎಂಥ ಕಷ್ಟದ ಕೆಲಸನೂ ಕೂಡ ಸುಲಭ ಆಗಿಬಿಡುತ್ತೆ. ಮೊನ್ನೆ ನ್ಯೂಸಲ್ಲಿ ಒಂದು ಸುದ್ದಿ ಬಂದಿತ್ತು, ನೀವು ನೋಡಿರಬೇಕು. ದಾಂಡೇಲಿ ಒಳಗಡೆ ನಾಗಪ್ಪ ಅಂತ ಒಬ್ಬ ಮನುಷ್ಯ, ಆಂಧ್ರ ಪ್ರದೇಶದವರು. ಅವರು ಕೆಲಸ ಮಾಡ್ಕೊಂಡು ಬಂದರು ಕರ್ನಾಟಕಕ್ಕೆ. ದಾಂಡೇಲಿ ಒಳಗಡೆ ಸೆಟ್ಲ್ ಆದರು. ಡು ಯು ನೋ ದಾಂಡೇಲಿ? ಎಲ್ಲಿದೆ ಅದು ದಾಂಡೇಲಿ? ಶಬಾಷ್, ದಂಡಿಗಿದೆ ಅಂತೆ. ಮೆಚ್ಚಿದೆ ಕಣೆಯ ನಿನ್ನ. ನೀನು ದಂಡಿಗೆ ಉಳಿತೀಯ ನೋಡಿ ತೆಲಸಂಗದಲ್ಲಿ. ವೆರ್ ಇಸ್ ದಾಂಡೇಲಿ? ಧಾರವಾಡ ಅಲ್ಲ, ನಾರ್ತ್ ಕರ್ನಾಟಕದಲ್ಲಿದೆ, ಉತ್ತರ ಕನ್ನಡದಲ್ಲಿದೆ. ಅವ ಆಂಧ್ರ ಪ್ರದೇಶದಿಂದ ಬಂದಿದ್ದ. ಮನೆ ನಡೆಸಬೇಕಲ್ಲ, ವಿದ್ಯೆ ಕಡಿಮೆ ಇತ್ತು, ಮನೆ ನಡೆಸಬೇಕಲ್ಲ, ಏನಾದರೂ ಕೆಲಸ ಮಾಡಬೇಕು, ಕೂಲಿ ಮಾಡಬೇಕು ಅಂತ ದಾಂಡೇಲಿ ಒಳಗೆ ಸೆಟ್ಲ್ ಆದ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆಲ್ಲ ನಿಮ್ಮ ಅಪ್ಪ ಅವ್ವ ನಿಮ್ಮ ಸಲುವಾಗಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾದರೆ ನೀವು ಯಾವತ್ತೂ ಕೆಲಸ ಬಿಡಲ್ಲ, ಓದೋದು ನಿಲ್ಲಿಸಲ್ಲ. ಭಾಳ ಜನ ಮಕ್ಕಳ ಸ್ಥಿತಿಯೊಳಗಡೆ ಅಪ್ಪ ಅವ್ವ ಎಷ್ಟು ಕಾಳಜಿ ಮಾಡ್ತಾರೆ ಅನ್ನೋ ತಲೆಯೊಳಗಡೆನೇ ಇರಲ್ಲ. ಬೇಕಾಬಿಟ್ಟಿ ವರ್ತನೆ ಮಾಡ್ತಿರ್ತಾರೆ. ನಮ್ಮವ್ವ ನಮ್ಮಪ್ಪ ನಮ್ಮ ಸಲುವಾಗಿ ಬಿಸಿಲೊಳಗಡೆ ಮೈ ಮುರ್ಕೊಂಡು ದುಡಿತಿರ್ತಾರೆ. ಬೇರೆಯವ್ರ ಹತ್ರ ಹೋಗಿ ಕೈ ಚಾಚಿ ಕೂಲಿ ಮಾಡಿ ಚಾಕ್ರಿ ಮಾಡಿ ಮಗ ಕಲೀಲಿ ಮಗಳು ಕಲೀಲಿ ಅಂತಿರ್ತಾರೆ. ಮಕ್ಕಳು ಬೇಕಾದರೆ ಟೈಮ್ ಪಾಸ್ ಮಾಡ್ಕೊಂಡು ತಿರುಗಾಡ್ತಿರ್ತಾರೆ. ಹಂಗೆ ಮಾಡಬಾರ್ದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಈ ಮಾತು. ದಾಂಡೇಲಿಗೆ ಬಂದ, ಹೆಂಡತಿ ಕರ್ಕೊಂಡ. ಒಂದು ಸಣ್ಣ ಮನೆ ಅಂದರೆ ಮನೆಯೇ ಅಲ್ಲ ಅದು. ಆ ಕಡೆ ಈ ಕಡೆ ಒಂದು 4 ತಗಡು ಇಟ್ಕೊಂಡು, ಆ ಕಡೆ ಈ ಕಡೆ 4 ಗಳ ಇಟ್ಕೊಂಡು, ಬಾಂಬು ಗೇಟ್ ಅಂತ ಒಂದು ಏರಿಯಾದೊಳಗಡೆ ಮೇಲ್ಗಡೆ ಒಂದು 4-5 ತೆಂಗಿನ ಗರಿ ಹಾಕ್ಕೊಂಡು ಹರಿದು ಗೋಣಿ ಚೀಲ ಎಲ್ಲ ಸುತ್ತಿ ಕಟ್ಕೊಂಡು ಮನೆ ನಡ್ಸೋಕ್ಕೆ ಚಾಲೂ ಮಾಡಿದ. 3 ಜನ ಹೆಣ್ಮಕ್ಳು, 5 ಜನ ಗಂಡು ಮಕ್ಕಳು, 8 ಜನ ಮಕ್ಕಳು, ಹೆಂಡತಿ ಗಂಡ, 10 ಜನ, 9 ಹೊಟ್ಟೆ ತುಂಬಿಸ್ಬೇಕಲ್ಲ. ಅದಕ್ಕೆ ಅವ ಏನು ಮಾಡೋದಕ್ಕೆ ಚಾಲೂ ಮಾಡಿದ ಅಂದರೆ, ದಾಂಡೇಲಿ ಒಳಗಡೆ ಒಂದು ಹಾದಿ ಒಳಗೆ ಹೋಗೋರು ಬರೋರದು ಕಾಲು ನೋಡೋದು, ಹರಿದಿದ್ದ ಚಪ್ಪಲಿ ಹೊಲಿಯೋದು ಅವನ ಕೆಲಸ. ಚಪ್ಪಲಿ ಹೊಲಿಯೋದು. ಬೆಳಕು ಹರಿದ್ರೆ ಸೂರ್ಯ ಬರೋದಕ್ಕಿಂತ ಮುಂಚೆ ಹೋಗಿ ಹಾದಿಯೊಳಗೆ ಕೂಡ್ತಿದ್ದ. ಹೋಗೋರು ಬರೋರ್ನೆಲ್ಲ ಕರೆದು ಚಪ್ಪಲಿ ಹೊಲಿತಿದ್ದ, ಶೂ ಪಾಲಿಷ್ ಮಾಡ್ತಿದ್ದ. ಮತ್ತು ಮನೆಗೆ ಬಂದು ಹೆಂಡತಿಗೆ ಹೇಳ್ತಿದ್ದ, ಹಿಂಗೆ 10 ಊರಿನ ಜನರು ಚಪ್ಪಲಿ ಹೊಲಿತೀನಿ, ಆದರೆ ನನ್ನ ಮಕ್ಕಳು ಮಾತ್ರ ಬೀದಿ ಪಾಲಾಗಬಾರ್ದು. ಎಂಥ ಅಪ್ರಿ, ಎಂಥ ಅಪ್ಪ. ನಿಮ್ಮಪ್ಪ ನಿಮ್ಮವ್ವನೂ ಮನೆಯೊಳಗಡೆ ಹಿಂಗೇ ವಿಚಾರ ಮಾಡ್ತಿರ್ತಾರೆ. ಅವ್ರು ಹೊಲದಾಗ ಕೆಲಸ ಮಾಡಬೇಕಾದ್ರೆ ಯಾರು ಹಿಂದೆ ಬಂದು ಛತ್ರಿ ಹಿಡ್ದಿರೋದಿಲ್ಲ. ಅವ್ರಿಗೆ ಬಾ ಕುತ್ಕೋ, ರೆಸ್ಟ್ ತಗೋ, ಊಟ ಮಾಡಿ, ಚಹಾ ಕುಡಿ ಅಂತ ಯಾರೂ ಹೇಳೋದಿಲ್ಲ. ಸಾಕಾಗಿರ್ತದೆ ಜೀವ. ಆದರೆ ಅವ್ರು ಏನು ವಿಚಾರ ಮಾಡ್ತಾರೆ ಹೇಳಿ? ನನ್ನ ಮಗಳು 10ನೇ ಕ್ಲಾಸ್ ಇದ್ದಾಳೆ, ನನ್ನ ಮಗ 10ನೇ ಕ್ಲಾಸ್ ಇದ್ದಾನೆ, ಅವ್ರು ಕಲೀಲಿ, ನಮಗೆ ತ್ರಾಸಾಗಲಿ. ಅವ್ರು ಊಟ ಮಾಡಲಿ, ನಾವು ಉಪವಾಸ ಇರಲಿ. ಅವ್ರು ಒಳ್ಳೆ ಬಟ್ಟೆ ಹಾಕ್ಕೊಂಡು ಮೆರೀಲಿ, ನಾವು ಹಳೆ ಬಟ್ಟೆ ಹಾಕ್ಕೊಳ್ಳೋಣ ಅಂತ ಅಪ್ಪ ಅವ್ವ ವಿಚಾರ ಮಾಡ್ತಿರ್ತಾರೆ. ಅದಕ್ಕೆ ನಾವು ಅಭ್ಯಾಸ ಮಾಡಬೇಕು. ನೀವು ಬೇಕಾದ್ರೆ ಇವತ್ತು ಹೋಗಿ ಮನೆಗೆ ಹೋಗಿ ಪರೀಕ್ಷೆ ಮಾಡಿ ನೋಡಿ, ನಿಮ್ಮ ಅಪ್ಪನ ಚಪ್ಪಲಿ ತಗೊಂಡು ಎಷ್ಟು ದಿವಸ ಆಗಿದೆ ಅಂತ ನಿಮ್ಗೆ ಗೊತ್ತಿದೆಯಾ? ಹಬ್ಬ ಬಂತು ಅಂದರೆ ಅಪ್ಪ ಇದ್ದು ದುಡ್ಡು ಕೂಡಿಸಿಡ್ತಾನೆ, ಇಲ್ಲಾಂದರೆ 4 ರೂಪಾಯಿ ಎಲ್ಲಾದರೂ ಕೂಡಿಸಿ ತಂದು ಎಲ್ಲರನ್ನೂ ಸೇರಿಸಿ ಹೇಳ್ತಾನೆ, ಬರ್ರಿ ಎಲ್ಲರಿಗೂ ಅಂಗಿ ಕೊಡಿಸ್ತೀನಿ, ಎಲ್ಲರಿಗೂ ಬಟ್ಟೆ ಕೊಡಿಸ್ತೀನಿ, ಎಲ್ಲರೂ ಹೊಸ ಡ್ರೆಸ್ ತಗೋ.
ಪಪ್ಪ ನೀವೊಂದು ಅಂಗಿ ತಗೋ, ಹೇ ಮೊನ್ನೆ ತೊಗೊಂಡಿನಲ್ಲ ನನಗೆ ಯಾಕೆ ಅಂಗಿ ಅಂತಾನೆ. ಅವನ ಅಂಗಿ ಎಲ್ಲ ಕಡೆ ಹರಿದು ಹೋಗಿರ್ತದೆ, ಚಿಂದಿ ಚಿಂದಿ ಆಗಿರ್ತದೆ. ಎಂದೂ ಒಬ್ಬ ಅಪ್ಪ ತಾನು ಹೊಸ ಅಂಗಿ ಹಾಕ್ಕೊಂಡು ಮೆರಿಬೇಕು ಅನ್ನೋದಿಲ್ಲ. ಮಕ್ಕಳು ಎಂದೂ ಹಳೆ ಅಂಗಿ ಹಾಕ್ಕೊಂಡ್ರೆ ಅಪ್ಪನಿಗೆ ಸಹನೆ ಆಗೋದಿಲ್ಲ, ಎಂದೂ ಸಹನ ಆಗೋದಿಲ್ಲ. ಅವ್ವ ಅಡುಗೆ ಮಾಡ್ತಿರ್ತಾಳಲ್ಲ, ಬಿಸಿ 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 ಅಡುಗೆ ಮಾಡಬೇಕಾದ್ರೆ ನಾನು ಗಬಗಬ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋದಿಲ್ಲ. ಎಲ್ಲೋ ಆಡೋದಕ್ಕೆ ಹೋಗೋದು ಮಗನ್ನ, ಹೊರಗಡೆ ಇದ್ದ ಮಗಳನ್ನ ಕರೀತಾಳೆ, ಬಾ ಆರಿ ಹೋಗ್ತದೆ ತಿನ್ನು ಅಂತಾಳೆ. ಎಲ್ಲರಿಗೂ ತಿನ್ನಿಸಿ ಉಣಿಸಿ ತೊಳೆದು ಕ್ಲೀನ್ ಮಾಡಿ ಕೊನೆಗೆ ಎಲ್ಲ ಆರಿ ಹೋಗಿರ್ತದೆ. ಅದನ್ನೊಂದು ತುತ್ತು ಇದ್ದರೆ ತಿಂತಾಳೆ, ಇಲ್ಲದೆ ನೀರು ಕುಡಿದಿರ್ತಾಳೆ. ಅಂಥ ಅವ್ವ ಅಂಥ ಅಪ್ಪಗೆ ನಾವು ಹೆಂಗೆ ನೋಡ್ಕೋಬೇಕು ಹೇಳಿ? ಜಸ್ಟ್ ಥಿಂಕ್ ಆಫ್ ಯುವರ್ ಪೇರೆಂಟ್ಸ್. ನಿಮ್ಮ ಅವ್ವ ನಿಮ್ಮ ಅಪ್ಪ ಎಷ್ಟು ಕಷ್ಟಪಡ್ತಾರೆ ನೋಡಿ. ಈಗ ನೀವೆಲ್ಲ ಎಷ್ಟು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀರಲ್ಲ, ಈ ಡ್ರೆಸ್ ತರೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಾ? ಹಂಗೆ ವಿಚಾರ ಮಾಡಬೇಕು. ಹಂಗೆ ಮನುಷ್ಯ ನಾಗಪ್ಪ ಮಾದಿಗ್, ಅವರ ಡ್ರೆಸ್ ಮಾದಿಗ್. ಚಪ್ಪಲಿ ಹೊಲಿಯೋ ಮನುಷ್ಯ, ಮೋಚಿ ಕಾಬ್ಲರ್, ದಾಂಡೇಲಿ ಒಳಗಡೆ. ಹೆಂಡ್ತಿಗೆ ಹೇಳಿದ, ಎಷ್ಟು ಕಷ್ಟ ಬಂದರೂ ಚಿಂತಿಲ್ಲ, ನಾ ಚಪ್ಪಲಿ ಹೊಲಿತೀನಿ, ಮಕ್ಕಳನ್ನೆಲ್ಲ ಚಲೋ ನೋಡ್ಕೊ. ಹುಡುಗರು ದೊಡ್ಡವರಾದರು, ಶಾಲೆಗೆ ಹೊಂಟರು, ಆ ಕಡೆ ಈ ಕಡೆ ನಡೀತು. ಅದರೊಳಗೆ ಒಬ್ಬಕ್ಕೆ ಹುಡುಗಿ ಇದ್ದಳು, ಪದ್ಮಾವತಿ ಆಕೆ ಹೆಸರು. ಸ್ಟಾರ್ ಆಫ್ ಕರ್ನಾಟಕ, ನಾವು ಶಿ ಸ್ಟಾರ್ ಆಫ್ ಕರ್ನಾಟಕ ಪದ್ಮಾವತಿ. ಆಕೆಗೆ ಅವರಪ್ಪ ಚಪ್ಪಲಿ ಹೊಲಿಯೋದು ಕಂಡ್ರೆ ಕಳ್ಳು ಕಿವುಚನ್ನು ಸಂಟಾಗ್ತಿತ್ತು. ಎಷ್ಟು ನಮ್ಮಪ್ಪ ನಮ್ಮ ಸಲುವಾಗಿ ದುಡಿತಾನಲ್ಲ. ಯಾವಾಗ ನಮ್ಮ ಅಪ್ಪನ್ನ ಹಿಂಗೆ ಬಿಸಿಲೊಳಗಿಂದ ಬಿಡಿಸಿ ನೆರಳಾಗಿ ರಾಜನ ಕುಂಡ್ರಿಸ್ತಂಗೆ ಕುಣಿಸೋದು. ಆಕೆ ಎಷ್ಟು ಶಾಣೆ ಇರ್ಬೇಕು ಹೇಳಿ? ದಟ್ ಈಸ್ ಎಜುಕೇಷನ್ ಮೈ ಡಿಯರ್ ಚಿಲ್ಡ್ರನ್. ಶಿಕ್ಷಣ ಅಂದ್ರೆ ಅದೇ. ನಿಮ್ಮ ತಲೆಗೆ ಏನು ವಿಚಾರ ಬರಬೇಕು ಅಂದರೆ, ನಮ್ಮಪ್ಪ ನಮ್ಮವ್ವ ಈಗ ಕತ್ತೆ ದುಡ್ದು ಹಾಗೆ ದುಡಿತಿದಾರಲ್ಲ, ನಾನು ದೊಡ್ಡವನಾದ ಮೇಲೆ ಊರಿನ ಮಂದಿಯೆಲ್ಲ ಕತ್ತೆತ್ತಿ ಅವ್ರನ್ನ ನೋಡ್ಬೇಕು, ಹಂಗೆ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಬರಬೇಕು. ಪದ್ಮಾವತಿ ವೆರಿ ಇಂಟೆಲಿಜೆಂಟ್ ಗರ್ಲ್, ಭಾಳ ಶಾಣೆ ಇದ್ದಳು, ಚಲೋ ಅಭ್ಯಾಸ ಮಾಡ್ತಿದ್ದಳು, ಅವ್ಗೆ ಉಪಕಾರ ಮಾಡ್ತಿದ್ದಳು. ಏನು ಮಾಡೋದು? ಅನ್ಎಕ್ಸ್ಪೆಕ್ಟೆಡ್ಲಿ ಒಂದು ದಿವಸ ಅಪ್ಪ ತೀರ್ಕೊಂಡ್ಬಿಟ್ಟು. ಯಾರ ಮನೇನ ನಡೆಸ್ತಿದ್ನೋ, ದುಡ್ಡು ತಂದು ಹಾಕ್ತಿದ್ನೋ ಅಂತ ಅಪ್ಪ ತೀರ್ಕೊಂಡ್ರೆ ಮನೆ ಗತಿ ಏನು? ಚಲೋ ಓದ್ತಿದ್ದ ಹುಡುಗಿ ಬಂದು ಅವನ ಮುಂದೆ ಹತ್ಕೋತ ನಿಂತಳು. ಆಯಿತು, ನನ್ನ ಹಣೆಯೊಳಗೆ ಬರೆದಿಲ್ಲ, ನಾನು ಇನ್ಮೇಲೆ ಶಾಲೆ ಬಿಡ್ತೀನಿ, ನಾನು ಕೂಲಿ ಮಾಡ್ತೀನಿ. ಇಬ್ಬರು ಅಣ್ಣದಿರಿದ್ರು, ಒಬ್ಬ ಪೇಪರ್ ಫ್ಯಾಕ್ಟ್ರಿಗೆ ಹೋಗ್ತಿದ್ದ, ಮತ್ತೊಬ್ಬ ಇದ್ದು. ಬಂದು ತಂಗಿಗೆ ಒಂದು ಸರಿ ಹೊಡೆದ, ಹುಚ್ಚಿ ನಾ ಇಲ್ಲ, ಅಪ್ಪ ಇಲ್ಲ ಅಂದ್ರೆ ಏನಾಯ್ತು? ನಾ ಇಲ್ಲ, ನಾನು ಚಪ್ಪಲಿ ಹೊಲಿತೀನಿ, ನೀನು ಅಭ್ಯಾಸ ಮಾಡುವಂಥ ಅಣ್ಣ, ಹೋಗು ಕಲಿ. ಆಕೆ ಈ ಅಣ್ಣನ ಮಾತು, ಅಪ್ಪನ ಕಷ್ಟ, ಅವನ ಆಸೆ, ಮನೆ ಪರಿಸ್ಥಿತಿ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಇಷ್ಟು ಚಂದ ಅಭ್ಯಾಸ ಮಾಡಿದಳು. ಚಂದ ಡಿಗ್ರಿ ಪಾಸಾಗಿ ಬೈಲಹೊಂಗಲದಲ್ಲಿ LLB ಪಾಸ್ ಮಾಡಿದಳು. ವಕೀಲ್ಕಿ ಸ್ಟಾರ್ಟ್ ಮಾಡಿದ್ಲು. ಶಿ ಬಿಕೇಮ್ ಎ ಲಾಯರ್. ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ಲು. ಒಂದು ದಿವಸ ಅವ್ರ ಅಣ್ಣ ಕರೆದು ಹೇಳಿದ, ತಂಗಿ ನಾನು ಚಪ್ಪಲಿ ಹೊಲಿಯೋದು, ನೀನು ವಕೀಲ್ಕೆ ಆಗಿ ಕೋರ್ಟ್ಗೆ ಹೋಗಿ ಕೋಟ್ ಹಾಕ್ಕೊಂಡು ತಿರುಗಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಅಷ್ಟೇ ಅಲ್ಲ, ಇನ್ನೂ 1000 ಮಂದಿ ಚಪ್ಪಲಿ ದಿನ ಹೊಲಿತೀನಿ. ಆದರೆ ನೀನು ಹೆಂಗಾಗಬೇಕು ಅಂದರೆ, ಯಾವ ಜನ ಕೋಟ್ ಹಾಕ್ಕೊಂಡು ಕೋರ್ಟಲ್ಲಿ ಹೋಗಿ ನಿಲ್ತಾರಲ್ಲ, ಆ ಕೋರ್ಟ್ ಯಾರು ಬಂದರೆ ಎದ್ದು ನಿಲ್ಲುತ್ತಲ್ಲ ಅಂತ ಜಡ್ಜ್ ಆಗಬೇಕು ಅಂತ ಅಣ್ಣ ಹೇಳ್ದ. ಅಣ್ಣನ ಮಾತು ಹುಡುಗಿ ಎದೆ ಒಳಗಡೆ ಶಾಸ್ತ್ರ ಆಯಿತು. ಅಭ್ಯಾಸ ಚಾಲೂ ಮಾಡಿದಳು. ಇಷ್ಟು ಚಂದ ಆಕೆ ಅಭ್ಯಾಸ ಮಾಡಿದ್ಲಲ್ಲ, ಫೈನಲಿ 2026ನೇ ಇಸ್ವಿ ಒಳಗಡೆ ಘನ ಕರ್ನಾಟಕ ಸರ್ಕಾರ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆ ನಡೆದು ಫಲಿತಾಂಶ ಬಿಟ್ಟರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ರ್ಯಾಂಕಲ್ಲಿ ಆ ಹುಡುಗಿ ಪಾಸ್ ಆಗಿದ್ದಾಳೆ. ಫಸ್ಟ್ ರ್ಯಾಂಕ್. ಚಪ್ಪಲಿ ಹೊಲಿಯುವವನ ಮಗಳು ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕಲ್ಲಿ ಬಂದು ಜಡ್ಜ್ ಆಗ್ತಾಳೆ ಅನ್ನೋದೇ ಮುಖ್ಯ. ಆದರೆ ನಾವು ಯಾಕೆ ಬೆಳಿಬಾರ್ದು ಅಂತ ವಿಚಾರ ಮಾಡಬೇಕು. ನನಗೆ ಹೇಳಿ, ಅವ್ರ ಮನೆಯಲ್ಲಿ ಸಾಹುಕಾರಿಕೆ ಇತ್ತ, ಒಳ್ಳೆ ಮನೆ ಇತ್ತ, ಒಳ್ಳೆ ಊಟ ಇತ್ತ, ಒಳ್ಳೆ ಬಟ್ಟೆ ಇತ್ತ, ಏನೂ ಇರಲಿಲ್ಲ. ಆದರೆ ಪದ್ಮಾವತಿ ತಲೆಯಲ್ಲಿ ನನ್ನ ಕೈಲಿ ಆಗುತ್ತೆ ಅನ್ನೋ ವಿಚಾರ ಇತ್ತು. ನನ್ನ ಕೈಲಿ ಆಗುತ್ತೆ ಅನ್ನೋ ವಿಚಾರ ಯಾರ ಹತ್ರ ಇರುತ್ತೋ ಅವ್ರು 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಅದನ್ನೇ ಶ್ರೀಕೃಷ್ಣ ಹೇಳಿದ, ಹುಚ್ಚ ಹೇಳು, ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ, ಹೇಳು ಮಾರಾಯ, ಹೇಳು, ಜಸ್ಟ್ ಡೂ ಇಟ್, ಜಸ್ಟ್ ಸ್ಟಾರ್ಟ್, ಕರ್ಕೆ ದೇಖೋ, ಮಾಡಿ ನೋಡು ಕೆಲಸನ. ಏನು ಹೇಳ್ತೀಯ? ಆಗಲ್ಲ, ಬರಲ್ಲ, ತಿಳಿಯಲ್ಲ ಅಂತ. ನಿನಗೆ ಗೊತ್ತಾ ನೀ ಯಾರು ಅಂತ? ಯು ಆರ್ ದ ಸ್ಟ್ರಾಂಗೆಸ್ಟ್ ಪರ್ಸನ್ಸ್ ಆಫ್ ದ ವರ್ಲ್ಡ್.
ನಿನ್ನೊಳಗಡೆ ಎಷ್ಟು ಶಕ್ತಿ ಇದೆ ಅಂದರೆ ಈ ಇಡೀ ಜಗತ್ತಿನಲ್ಲೇ ನಿನ್ನಷ್ಟು ಶಕ್ತಿ ಯಾರಿಗೂ ಇಲ್ಲ, ನಿನಗೆ ಗೊತ್ತಿಲ್ಲ. ನಿನ್ನೊಳಗಡೆ ಎಷ್ಟು ವಿದ್ಯೆ ಇದೆ ಅಂದರೆ ಪ್ರಪಂಚದ ಅಪಾರ ವಿದ್ಯೆ ಎಲ್ಲ ನಿನ್ನೊಳಗಡೆ ಇದೆ. ಜಸ್ಟ್ ಡ್ರಾ ಇಟ್ ಔಟ್ ಯಾರ್, ಹೊರಗೆ ತೆಗೆದು ಹಾಕದನ್ನು. ದಟ್ ಈಸ್ ಎಜುಕೇಷನ್. ಎಜುಕೇಷನ್ ಅಂದರೆ ಏನು? ಡ್ರಾ ಇಟ್ ಔಟ್, ಹೊರಗೆ ತೆಗೆದು ಹಾಕು. ಒಳಗಡೆ ಏನು ಸಾಮರ್ಥ್ಯ ಇದೆಯಲ್ಲ ಅದನ್ನು ಹೊರಗಡೆ ತೆಗೆದು ಹಾಕು. ಪದ್ಮಾವತಿ ಒಳಗಡೆ ಒಬ್ಬ ಜಡ್ಜ್ ಇದ್ದರು. ಪದ್ಮಾವತಿ ಅದನ್ನು ತೆಗೆದು ಹೊರಗಡೆ ಹಾಕಿದ್ರು. ಹೈದರಾಬಾದಲ್ಲಿ ಒಂದು ಘಟನೆ ನಡೀತು 2025 ಡಿಸೆಂಬರಲ್ಲಿ. ಪೇಪರ್ ಓದಿದರೆ ಗೊತ್ತಾಗುತ್ತೆ ನಿಮಗೆ. ಒಂದು ಸಣ್ಣ ಏರಿಯಾ ಇತ್ತು, ಅಲ್ಲೊಂದು ಮನೆ ಇತ್ತು, ಗಂಡ ಹೆಂಡತಿ ಇಬ್ಬರು ಇದ್ದರು. ಪಾಪ ಅವ ಕೂಲಿ ಮಾಡ್ತಿದ್ದ, ಹಮಾಲಿ ಮಾಡ್ತಿದ್ದ. ಹಮಾಲಿ ಅಂದರೆ ಗೊತ್ತಾ ನಿಮಗೆ? ಲಾರಿ ಒಳಗಡೆ ಚೀಲಗಳು ಬಂದಿರುತ್ತಲ್ಲ ಅದನ್ನು ಇಳಿಸೋದು ಅಥವಾ ಲಾರಿಗೆ ಲೋಡ್ ಮಾಡೋದು. ಗಂಡ ಹೆಂಡತಿ ಇಬ್ಬರು ಮನೆಯೊಳಗಡೆ ಇದ್ದರು, ಬಡವರು. ಬೆಳಿಗ್ಗೆ ಎದ್ದು ಹಮಾಲಿ ಮಾಡ್ಲಿಕ್ಕೆ ಹೋಗ್ತಿದ್ದ. ಒಂದು 100-120 ಚೀಲ ಇಳಿಸ್ತಿದ್ದ. ಒಂದು ಚೀಲಕ್ಕೆ ₹3, ₹4, ₹5 ಕೊಡ್ತಾರೆ. ಅದನ್ನೆಲ್ಲ ತಂದು ಮನೆ ನಡೆಸ್ತಿದ್ದ. ಅವರಿಗೆ ಒಂದು ಹುಡುಗಿ ಹುಟ್ಟಿದ್ರು, ಭಾಳ ಚಂದ ಇದ್ದರು ಮಗಳು. ತಂದೆ ತಾಯಿ ಅಂದ್ಕೊಂಡ್ರು ದೇವರು ನಮಗೆ ಒಳ್ಳೆಯ ಆಶೀರ್ವಾದ ಮಾಡಿದ. ಆ ಹುಡುಗಿ ನಿಧಾನಕ್ಕೆ ಅಂಬೆಗಾಲಿಟ್ಟು ನಡೆಯೋದಕ್ಕೆ ಚಾಲೂ ಮಾಡಿದಳು, ಮಾತಾಡೋದಕ್ಕೆ ಚಾಲೂ ಮಾಡಿದಳು. 1 ವರ್ಷ ಆಯಿತು, 2 ವರ್ಷ ಆಯಿತು. ಒಂದಿನ ಇವ ದುಡಿದು ಬಂದಿದ್ದ, ದುಡಿದು ದಣಿದು ಬಂದ ತಂದೆ ತಾಯಿಗೆ ನಮ್ಮನ್ನು ನೋಡಿದರೆ ಎಲ್ಲ ದುಡಿವು ದಣಿವು ಮರೆತು ಹೋಗ್ತದೆ. ನೀವು ಶಾಲೆಯಿಂದ ಮನೆಗೆ ಹೋಗ್ತಿರಲ್ಲ, ನೀವಿಲ್ಲಿ ಆಡಿ ಕಲಿತು ಹೋಗಿರ್ತೀರಿ, ಅವರಲ್ಲಿ ದುಡಿದು ದಣದು ಬಂದಿರ್ತಾರೆ. ನಿಮ್ಮನ್ನು ನೋಡಿದ ತಕ್ಷಣ ಎಲ್ಲ ಮರೆತು ಬಿಡ್ತಾರೆ. ಅವ್ನು ಭಾಳ ಖುಷಿ ಆಯಿತು. ಮಗಳನ್ನ ಕರೆದ, ಕಟ್ಟಿ ಮೇಲೆ ಕೂತಿದ್ದ. ಕೀರ್ತನ, ಆಕೆ ಹೆಸರು ಕೀರ್ತನ ಎಲ್ ಆಫ್ ಹೈದರಾಬಾದ್. ಏನು ಮಾಡ್ತೀವಿ ಮುಂದೆ ಅಂತ ಕೇಳಿದ. ಅಪ್ಪ ಕೂಲಿ ಮಾಡೋ ಮನುಷ್ಯ. ಆಕೆ ಅಂದಳು, ಪಪ್ಪ ನೀನು ಲಾರಿಯಿಂದ ಹಿಂಗೆ ಚೀಲ ಹೆಗಲ ಮೇಲೆ ತೊಗೊಂಡು ತಲೆ ಕೆಳಗೆ ಮಾಡಿ ಹೋಗ್ತೀಯಲ್ಲ, ಅದನ್ನ ನೋಡಿ ನಂಗೆ ಸಂಕಟ ಭಾಳ ಆಗ್ತದೆ. ನಾ ಏನು ಮಾಡ್ತೀನಿ ಅಂದ್ರೆ, ಯಾವ ಬಾಜಾರ್ದೊಳಗಡೆ ನೀ ತಲೆ ತೆಗೆಸ್ಕೊಂಡು ಹೋಗ್ತೀಯಲ್ಲ, ಆ ಬಾಜಾರ್ದವರೆಲ್ಲ ತಲೆ ಎತ್ತಿ ನಿನ್ನ ನೋಡಂಗೆ ಮಾಡ್ತೀನಿ. ಏನು ಮಾತ್ರಿ ಆ ಹುಡುಗಿದು, ವಯಸ್ಸೆಷ್ಟು, ಛೋಟೆ ಗರ್ಲ್, ಸಣ್ಣ ಹುಡುಗಿ. ಯಾವ ಬಾಜಾರ್ದೊಳಗಡೆ ನೀ ಹಿಂಗೆ ತಲೆ ತಗ್ಗಿಸಿ ಹೋಗ್ತಿಲ್ಲ, ಆ ಬಾಜಾರ್ ಒಂದು ದಿವಸ ತಲೆ ಎತ್ತಿ ನೀನು ನೋಡ್ಬೇಕು. ಅವ ಅಂದ, ಠೀಕ್ ಹೇ ಬೇಟಿ, ನಂದೊಂದು ಕನಸಿದೆ. ಏನು ಕನಸಂದರೆ, ನನಗೆ ಕೇರಮ್ ಅಂದರೆ ಭಾಳ ಇಷ್ಟ. ಕೇರಮ್ ಪರಿಸ್ಥಿತಿ ನನ್ನನ್ನು ಮುಂದೆ ಹೋಗೋಕ್ಕೆ ಬಿಡಲಿಲ್ಲ. ಆದರೆ ನಾನು ದುಡಿತೀನಿ, ನೀನು ಕೇರಮ್ ಮಾಡೋದನ್ನು ಕಲಿತೀಯಾ ಅಂತ ಕೇಳ್ದ. ಕಲಿಸು. ಒಂದು ಹೊಸ ಕೇರಮ್ ಬೋರ್ಡ್ ತಂದ. ಅವ ಹಗಲೆಲ್ಲ ಹೋಗಿ ದುಡಿದು ದಣದು ಬರ್ತಿದ್ದ. ಈಕೆ ಹಗಲೆಲ್ಲ ಆ ಕಡೆ ಈ ಕಡೆ ಆಡಿ ಶಾಲೆಗೆ ಹೋಗಿ ಬರ್ತಿದ್ದಳು. ಸಂಜೆ ಆದಮೇಲೆ ಅಪ್ಪ ಮಗಳು ಇಬ್ಬರು ಕೂತು ಕೇರಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಯಾವಾಗಾದರೂ ನಿಮ್ಮ ಅಪ್ಪನ ಜೊತೆ ಕೂತು ಏನಾದರೂ ಆಟ ಆಡಿದ್ದೀರಾ? ಅಂಥವೆಲ್ಲ ಮಾಡೋದು. ಊರಾಗ ಓಣ್ಯಾಗ ಹುಡುಕ್ಯಾಡ್ತಾರೆ. ಮೈ ಬೆಸ್ಟ್ ಫ್ರೆಂಡ್. ಫ್ರೆಂಡ್ ನಿಮ್ಮ ಡೈರಿ ಒಳಗಡೆ ಮೈ ಬೆಸ್ಟಿ ಅಂತ ಬರೆದು ಮುಂದೆ ನಿಮ್ಮ ಅವ್ವನ ಹೆಸರು ಬರೀಬೇಕು. ಮೈ ಬೆಸ್ಟ್ ಫ್ರೆಂಡ್ ಅಂತ ನಿಮ್ಮ ಅಪ್ಪನ ಫೋಟೋ ಹಚ್ಬೇಕು. ಹಚ್ಚಂಗೆ ಇಲ್ಲ. ಅವ ಅಲ್ಲೇ ಮಕ್ಕೊಂಡಿರ್ತಾನೆ ಅಪ್ಪ. ನೀವು ಎದ್ದು ಮೆಲ್ಲಗೆ ಫೋನ್ ಮೆಸೇಜ್ ಮಾಡ್ತಾನೆ. ಕಾಫಿ ಆಯಿತಾ. ಅದು ಮೆಸೇಜ್ ಎಲ್ಲಿ ಹೋಗ್ತೈತೋ ಏನೋ ದೇವ್ರಿಗೆ. ಅಲ್ಲೇ ಬಾಜು ಮಕ್ಕೊಂಡಿರ್ತಾನೆ ಅಪ್ಪ. ಹಿಂಗೆ ಬಾಜು ಮಕ್ಕೊಂಡು ಅಪ್ಪನ ಎಬ್ಬಿಸಿ, ಅಪ್ಪ ರಾತ್ರಿ ಚಲೋ ನಿದ್ದೆ ಆಯಿತು ಅಂತ ಒಬ್ಬ ಕೇಳು. ನೀವು ಕೇಳಿರಿ ಎಂದರೆ ನಿಮ್ಮ ಅವ್ಗೆ ಆರಾಮ್ ನಿದ್ದೆ ಮಾಡಿದೆ ಅಂತ ನಾವು SSLC ಅಭ್ಯಾಸ ಮಾಡಿರ್ತೈತಲ್ಲ. ಭಾಳ ಲವ್ ಮಾಡ್ಬೇಕಣ. ಎಷ್ಟು ಅವ್ವ ಅಪ್ಪನ ಲವ್ ಮಾಡಬೇಕು ಅಂದರೆ ಜಗತ್ತಿನ ಎಲ್ಲನೂ ಅವ್ರ ಮುಂದೆ ಸುಳ್ಳು, ಅಷ್ಟು ಲವ್ ಮಾಡಬೇಕು. ಅವ್ವ ಅಪ್ಪ ದೇವರಲ್ಲ, 1 ಕೋಟಿ ದೇವರು ಕೂಡ ಅವ್ರ ಮುಂದೆ ಸಮ ಆಗಲ್ಲ. 1 ಕೋಟಿ ದೇವತೆಗಳು ಹಂಗೆ ಅವ್ರನ್ನ ಲವ್ ಮಾಡಬೇಕು, ಅವ್ರ ಜೊತೆ ಕುತ್ಕೋಬೇಕು. ಸಾವಕಾಶ ಸಂಜೆ ಮುಂದೆ ಮನೆಗೆ ಹೋಗ್ತಿರಲ್ಲ, ಬ್ಯಾಗ್ ತೆಗೆದಿಟ್ಟು ನಿಮ್ಮ ಅಪ್ಪನ ಬೆನ್ನ ಮೇಲೆ ಕೈ ಇಟ್ಟು ಸ್ವಲ್ಪ ಭುಜ ಒತ್ತಬೇಕು, ಸ್ವಲ್ಪ ಕಾಲು ಒತ್ತಬೇಕು. ನಿಮ್ಮ ಅವ್ಗೆ ಹೇಳ್ಬೇಕು, ನಾ ಏನರ ಕೆಲಸ ಮಾಡಲಿ ಅಂತ ಕೇಳಬೇಕು. ಒಬ್ಬರು ಕೇಳಲ್ರಿ, ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ಸ್ ಇರ್ತಾರೆ. ಬ್ಯಾಗ್ ಹೋಗ್ಕೊಂಡು ಅದು ಶಿಕ್ಷಣನೇ ಅಲ್ಲ. 15 ವರ್ಷ ಆದಮೇಲೆ, ನಮಗೆ 15 ವರ್ಷ ಆದಮೇಲೆ ನಮ್ಮಪ್ಪ ನಮ್ಮವ್ವ ನಮ್ಮ ಕಣ್ಣು ಮುಂದೆ ಕೆಲಸ ಮಾಡಬಾರ್ದು. ವಯಸ್ಸಿಗೆ ಅರ್ಥನೇ ಇಲ್ಲ.
ಅರ್ಥನೇ ಇಲ್ಲ ವಯಸ್ಸಿಗೆ. ನಾ ಇದ್ರೂ ನೀ ಕೆಲಸ ಮಾಡ್ತಿ ಅಂತ ಜಗಳಾಡ್ಬೇಕು ಅಪ್ಪನ ಕೊಟ್ಟಾಗ. ಜಗಳಾಡ್ಬೇಕಂತ ಮುಂಜಾನೆ ಹೋಗಿ ಚಾಲೂ ಮಾಡಿರಿ. ಹಂಗೆ ಪ್ರೇಮದಿಂದ ಕಣೋ, ಪ್ರೀತಿಯಿಂದ ಜಗಳಾಡ್ಬೇಕು. ನೀವು ಅವ್ವನ ಜೊತೆ ಜಗಳಾಡ್ಬೇಕು. ನೀ ಬಾಂಡಿ ತೊಳೆದೆ ಅಂದ್ರೆ ನೋಡು ಅಂತೇಳಿ ಹಂಗಲ್ಲಿ ಇವ್ರದ್ದು ಹೊಡೆದು ಅದನ್ನೊಂದು ಇಟ್ಟು ಬರ್ತಾರೆ. ತೊಗಾಲ ಹೋಮ್ವರ್ಕ್ ಐತಿ, 17ಕ್ಕೆ ಎಕ್ಸಾಮ್ ಐತಿ. ಎಕ್ಸಾಮ್ ದಿನ ಕೂಡ ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು. ಯಾಕಂದರೆ ಯುವರ್ ಲವ್ ಟುವರ್ಡ್ಸ್ ಯುವರ್ ಪ್ಯಾರೆಂಟ್ಸ್ ಹ್ಯಾಸ್ ಟು ಅವಾಯ್ಡ್ ಯು. ನಿಮ್ಮ ಅವನ ಮೇಲಿನ ಪ್ರೇಮ ಹೇಳಬೇಕು, ಏಯ್ ಹೋಗಿ ತಟ್ಟೆ ತೊಳೆದಿಟ್ಟು ಹೋಗಿ ಪರೀಕ್ಷೆಗೆ ಅಂತ. ಹಂಗೆ ಪ್ರೀತಿ ಮಾಡಬೇಕು. ಅಪ್ಪಂದು ಅವಂದು ಪ್ರೇಮ, ಅಪ್ಪಂದು ಅವನ ಮೇಲೆ ಪ್ರೀತಿ ಹೆಂಗಿರ್ಬೇಕಂದ್ರೆ ಎಲ್ಲ ಸುಳ್ಳು, ಅದೊಂದು ಖರೆ. ಹಂಗೆ ಅನಿಸ್ಬೇಕು. ಹಂಗೆ ಅವರಿಬ್ಬರು ಕೂತ್ಕೊಂಡು ಕೇರಮ್ ಮಾಡೋರು. ಆಕಿ ಇಷ್ಟ 3-4 ವರ್ಷದಕ್ಕಿ. ಇವಂಗೆ ಆ ಹುಡುಗಿ ಕೇರಮ್ ಮಾಡೋದು ನೋಡಿ ಸ್ವರ್ಗಕ್ಕೆ ಹೋದಂಗೆ ಆಕಿತ್ತು. ಯಾಕಂದ್ರೆ ಇವ ಸಣ್ಣವಿದ್ದಾಗ ಎಷ್ಟು ಚಂದ ಆಡ್ತಿದ್ನಲ್ಲ, ಅದಕ್ಕಿಂತ ಚಂದಕ್ಕೆ ಆಡೋಕ್ಕೆ ಚಾಲೂ ಮಾಡಿದ್ದಳು ಸಣ್ಣ ಹುಡುಗಿ. ಭಾರಿ ಸಂತೋಷ ಆಕಿತ್ತು. ಆಕಿನ ತಬ್ಕೊಂಡು ಹೇಳ್ತಿದ್ದ ಕೀರ್ತನ, ನಾವು ಐ ಆಮ್ ಇನ್ ಹೆವನ್, ನಾ ಈಗ ಸ್ವರ್ಗದಾಗದೀನಿ, ಆಡ ಎಷ್ಟು ಆಡ್ತೀಯ ಆಡ. ಆಕೆಗೆ 12 ವರ್ಷ ವಯಸ್ಸಾಯಿತು. ಒಂದು ದಿವಸ ಅವ್ನು ಕೆಲಸಕ್ಕೆ ಹೋಗಿದ್ದ, ಆರಾಮ್ ತಪ್ಪಿತು, ಪ್ರಾಣ ಹೋಯಿತು. ಮನೆಗೆ ತಂದು ಶವ ಹಾಕಿದ್ರು, ಅಪ್ಪಂದು ಬಾಡಿ ಹಾಕಿದ್ರು. ಆಯ್ತಲ್ಲ, ಮುಗೀತಲ್ಲ. ಯಾರು ಕಣ್ಣಾಗ ಕನಸು ತುಂಬಿದ್ರು, ಯಾರು ರಟ್ಟೆಗೆ ಕಸು ಹಾಕಿದ್ರು, ಯಾರು ಜಗತ್ತು ತೋರಿಸಿದ್ರು ಅಂತ ಅಪ್ಪ ಹುಡುಗಿ 12 ವರ್ಷದಾಗ ಮನ್ಯಾಗ ಬಂದು ಶವ ಆಗಿ ಮಕ್ಕೊಂಡ. ಮಂದಿ ಕೂಡ್ಯಾರ, ಎಲ್ಲರೂ ಅಳ್ತಾರ, ಅವು ಅಳ್ತಾಳ, ಪಾವಣ್ಯರು ಅಳ್ತಾರ. ಈಕೆಗೇನು ತಿಳಿವಲ್ತು, ಏನು ಗೊತ್ತಾಗತ್ತು. ಮುಗೀತು, ಎಲ್ಲ ಮುಗೀತು. ಬರೋರು ಹೋಗೋರು ಕಡಿಮೆ ಆಯಿತು. ದಿನಾ ಕಂಬಕ್ಕೂ ತಾವು ಅಳ್ತಿದ್ದಳು. ಒಂದು ದಿವ್ಸ ಕೀರ್ತನ ಹೋಗಿ ಅವನ ಮಾರಿ ಮೇಲೆ ಎತ್ತಿದಳು. ಆಕೆ ಹಿಂಗೆ ಕೂತಿದ್ದಿಲ್ಲ. ಯಾಕೆ ಅಳ್ತಿ, ಯಾಕೆ ಅಳ್ತಿ, ಎಲ್ಲಿ ಹೋಗ್ಯಾನ ಅಪ್ಪ, ಎಲ್ಲಿ ಹೋಗ್ಯಾನ? ಅವ ಅಲ್ಲಿ ಕೂತು ನೋಡಾಕತ್ತಾನ. ನೀ ಅತ್ತಿ ಅಂದ್ರೆ, ನೀ ದುಃಖ ಮಾಡ್ಕೊಂಡು ಅಂದ್ರೆ ನಮಗೆ ಬದುಕಾಕೆ ಬರೋದಿಲ್ಲ ಅಂತ ಅವ ಮರಗುತ್ತಾನೆ. ನಾವು ಬದುಕಿ ತೋರಿಸೋಣ. ಅಂಜಬೇಡ, ಮನೆ ನಡ್ಸೋಕ್ಕೆ ತ್ರಾಸಾಗೈತಲ್ಲ, ಚಿಂತೆ ಮಾಡಬೇಡ. ನಾನು ನಾಳೆಯಿಂದ ಕೂಲಿ ಮಾಡೋಕ್ಕೆ ಹೋಗ್ತೀನಿ ಅಂತ ಶಾಲೆ ಬ್ಯಾಗನ್ನು ಮುಚ್ಚಿಟ್ಟು ಅಪ್ಪಂದು ಊಟದ ಡಬ್ಬಿ ತೊಗೊಂಡು ಸ್ಟೀಲ್ ವರ್ಕ್ಶಾಪಿಗೆ ಕೂಲಿ ಮಾಡೋಕ್ಕೆ ಹೋಗ್ತಾಳ್ರಿ ಹುಡುಗಿ ಕೀರ್ತನ. 12 ವರ್ಷದ ಹುಡುಗಿ ಅವನ ಕಷ್ಟ ಕಡಿಮೆ ಮಾಡ್ಬೇಕಂತ ಕಬ್ಬಣದ ಅಂಗಡಿ ಕೂಲಿ ಮಾಡೋಕ್ಕೆ ಹೋಗ್ತಾಳೆ. ಹಗಲೆಲ್ಲ ಕೂಲಿ ಮಾಡಿ ಬರ್ತಾಳೆ, ರಾತ್ರಿ ಬಂದು ಬೋರ್ಡ್ ಇಟ್ಕೊಂಡು ಕುಂಡಿರ್ತಾಳೆ. ಹೇಳ್ತಾಳೆ, ಏಯ್ ನೀ ಅಪ್ಪ, ನೀ ಅಲ್ಲಿಂದ ನೋಡು, ನಾ ಇಲ್ಲಿಂದ ಆಡ್ತೀನಿ. ಹಾಂ, ನಿಂಗೆ ಹೇಳಿದ್ನಲ್ಲ, ಯಾವ ಬಾಜಾರ್ದೊಳಗಡೆ ನೀ ತಲೆ ತಗ್ಗಿಸ್ಕೊಂಡು ಹೋಗ್ತಿದ್ದೆಯೋ ಆ ಬಾಜಾರ್ ಜನ ಒಂದು ದಿವಸ ತಲೆ ಎತ್ತಿ ನಿಂಗೆ ಸೆಲ್ಯೂಟ್ ಮಾಡ್ಬೇಕು. ಹಿಂಗೆ ಕೇರ್ ಮಾಡೋಕ್ಕೆ ಚಾಲೂ ಮಾಡ್ತಾಳೆ. ಅಲ್ಲೊಂದು ಇಲ್ಲೊಂದು ಕಾಂಪಿಟೇಷನ್ ಹೋಗಿ ಪಾರ್ಟಿಸಿಪೇಷನ್ ಮಾಡ್ತಾಳೆ. ತಾಲೂಕು ಲೆವೆಲ್ಗೆ ಹೋಗ್ತಾಳೆ, ಫಸ್ಟ್ ಬರ್ತಾಳೆ. ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗ್ತಾಳೆ, ಮೆಡಲ್ ಸಿಗ್ತದೆ. ಸ್ಟೇಟ್ ಲೆವೆಲಿಗೆ ಹೋಗ್ತಾಳೆ. ಅಪ್ಪಿಲ್ಲದ ಹುಡುಗಿರಿ, ಮೈ ಮ್ಯಾಗ ಚಲೋ ಅರಿವಿಲ್ಲದ ಹುಡುಗಿ, ಹೊಟ್ಟೆ ತುಂಬ ಊಟ ಇಲ್ಲದ ಹುಡುಗಿ, ವಾಸ ಮಾಡೋಕೆ ಒಳ್ಳೆ ಮನೆ ಇರಲಾರ್ದ ಹುಡುಗಿ, ಒಳಗೆ ವಿಶ್ವಾಸ ಇಟ್ಕೊಂಡು ರಾಜ್ಯ ಮಟ್ಟದೊಳಗಡೆ 2 ಗೋಲ್ಡ್ ಮೆಡಲ್ ತೊಗೊಂಡ್ಬರ್ತಾಳೆ. ಮನುಷ್ಯ ನೋಡ್ತಾನ, ಕೇಳ್ತಾನ, ತಂಗಿ ಇಷ್ಟು ಚಂದ ಆಡ್ತೀಯಲ್ಲ, ನಿನಗೆ ಯಾರು ಕಲಿಸಿದಾರ? ಆಕೆ ಅಂತಾಳ, ನಮ್ಮ ಅಪ್ಪ ಕಲಿಸ್ಯಾನ. ನಿಮ್ಮಪ್ಪ ಎಲ್ಲಿ ಅದಾನ? ಅವ ಎಲ್ಲರಿಗಿಂತ ಎತ್ತರದಾಗ ಅದಾನ. ಹುಡುಗಿ ಮಾತು ಹೆಂಗೈತಿ ನೋಡಿ, ಅವ ಎಲ್ಲರಿಗಿಂತ ಎತ್ತರ ಅದ. ಅವ್ರಂತಾರ, ಡೋಂಟ್ ವರಿ, ನಾನು ಇನ್ನು ಹಿಂದಿರ್ತೀನಿ, ನಾನು ನಿಂಗೆ ಕಲಿಸ್ತೀನಿ, ನಡಿ ಅಂತ ಅವ ಸಪೋರ್ಟ್ ಮಾಡೋಕ್ಕೆ ಚಾಲೂ ಮಾಡ್ತಾನೆ. ಕೀರ್ತನ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ಗೆ ಹೋಗ್ತಾಳೆ, ರಾಷ್ಟ್ರ ಮಟ್ಟದ ಆಟಕ್ಕೆ ಹೋಗ್ತಾಳೆ, ಅಲ್ಲಿಯೂ ಮೆಡಲ್ ಸಿಗ್ತಾವೆ. ಫಾರ್ಚುನೇಟ್ಲಿ 2025ನೇ ಇಸ್ವಿ ಡಿಸೆಂಬರ್ ಒಳಗಡೆ ಮಾಲ್ಡೀವ್ಸ್ ದೇಶಕ್ಕೆ ಇಂಟರ್ನ್ಯಾಷನಲ್ ಕೇರಮ್ ಚಾಂಪಿಯನ್ಶಿಪ್ಗೆ ಪಾರ್ಟಿಸಿಪೇಟ್ ಮಾಡ್ತಾ. ಆ ಹುಡುಗಿ ಅಲ್ಲಿ ಸಿಂಗಲ್ಸ್ ವಿಮೆನ್ ಗೋಲ್ಡ್ ಮೆಡಲ್, ಡಬಲ್ಸ್ ವಿಮೆನ್ ಗೋಲ್ಡ್ ಮೆಡಲ್, ಟೀಮ್ ವಿಮೆನ್ ಗೋಲ್ಡ್ ಮೆಡಲ್ ತಗೋತಾಳೆ. ಯಾವ ಹುಡುಗಿಗೆ ಮನ್ಯಾಗ ಹಾಕ್ಕೊಳ್ಳೋಕೆ ಚಲೋ ಬಟ್ಟೆ ಇಲ್ವೋ ಆ ಹುಡುಗಿ ಎದೆ ಮೇಲೆ 3 ಬಂಗಾರದ ಪದಕಗಳು ಏಕಕಾಲಕ್ಕೆ ಬಂದು ಬೀಳ್ತಾವೆ ಅಂತಾರಾಷ್ಟ್ರೀಯ ಮಟ್ಟದಾಗ. ಅಷ್ಟೇ ಅಲ್ಲ, ಆಕೆ ಇನ್ನೂ ವಿಮಾನ ಹತ್ತಿ ಸ್ವಂತ ಊರಿಗೆ ಬರೋದಕ್ಕಿಂತ ಮುಂಚೆ ತಮಿಳುನಾಡಿನ ಮುಖ್ಯಮಂತ್ರಿಯವರು ಆಕೆಗೆ 1 ಕೋಟಿ ರೂಪಾಯಿ ಬಹುಮಾನ ಕೊಡ್ತಾರೆ. 1 ಕೋಟಿ ರೂಪಾಯಿ. ಕೀರ್ತನ ಸಾವುಕಾರ ಮಗಳ. ಕೀರ್ತನಾಗ ಹಿಂದೆ ಬೆನ್ನು ಚಪ್ಪರಿಸಿ ಓಡು ಅನ್ನೋಕೆ ಯಾರಾದ್ರೂ ಇದ್ರ? ಕೀರ್ತನ ಏನು ದೊಡ್ಡ ಶಾಲೆಗೆ ಹೋಗ್ತಿದ್ದಳ?
ಏನೂ ಇರಲಾರದ ಕೀರ್ತನ ಇಷ್ಟು ಎತ್ತರಕ್ಕೆ ಬೆಳೆದಿದ್ದು ಹೇಗೆ ಅಂದರೆ ಆತ್ಮವಿಶ್ವಾಸದಿಂದ, ಶ್ರದ್ಧೆಯಿಂದ, ಪ್ರಯತ್ನದಿಂದ, ಬದ್ಧತೆಯಿಂದ, ದೃಢ ಸಂಕಲ್ಪದಿಂದ. ಸಂಕಲ್ಪ ನಮಗೆ ಸಿದ್ಧಿಯನ್ನು ಕೊಡುತ್ತೆ ಅನ್ನೋದಕ್ಕೆ ಕೀರ್ತನನೇ ಸಾಕ್ಷಿ, ಜಡ್ಜ್ ಆದಂಥ ಪದ್ಮಾವತಿನೇ ಸಾಕ್ಷಿ. ಪ್ರೀತಿಯ ಮಕ್ಕಳೇ, ಆಗೋದಿಲ್ಲ ಅನ್ನುವಂಥ ಅಧ್ವಾನ ನಿಮ್ಮ ತಲೆಯೊಳಗಡೆ ಇದ್ದರೆ ನೀವು ಯಾವ ಕಾರಣಕ್ಕೂ ಬೆಳೆಯಲ್ಲ. ಏನು ಬೇಕಾದ 1000 ಸರಿ ಪ್ರಯತ್ನ ಮಾಡೋದು, ಬಿಡೋದಿಲ್ಲ, ಹಿಡಿದ ಛಲನ ಬಿಡೋದಿಲ್ಲ. ಅದನ್ನೇ ಶ್ರೀಕೃಷ್ಣ ಪರಮಾತ್ಮ 6ನೇ ಅಧ್ಯಾಯದೊಳಗೆ ಹೇಳ್ತಾನೆ, ಉದ್ಧರೇದಾತ್ಮನಾತ್ಮಾನಾಂ ಆತ್ಮಾನಾಂ ಅವಸಾದಯೇತ್. ಏ ಅರ್ಜುನ, ಕೇಳಿಸ್ಕೊ, ಸರಿಯಾಗಿ ಕೇಳಿಸ್ಕೊ. ಏನಾಗೋದಿಲ್ಲ ಅಂತ ಹೇಳ್ತೀಯ? ನಮ್ಮನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಕುಂಡ್ರಿಸಿದೀಯ, ಯುದ್ಧ ಮಾಡೋಣ ಅಂತ ಪ್ರಿಪ್ರೇಷನ್ ಮಾಡಿದೀಯ, ಈಗ ಆಗೋದಿಲ್ಲ ಅಂತ ಹೇಳ್ತೀಯ? ನೀನೇನು ಸಾಮಾನ್ಯ ಮನುಷ್ಯನ? ನಿನಗೆ ಗೊತ್ತಾ ಹೂ ಈಸ್ ಯುವರ್ ಫ್ರೆಂಡ್? ಡು ಯು ನೋ ಹೂ ಈಸ್ ಯುವರ್ ಫ್ರೆಂಡ್? ಡು ಯು ನೋ ಹೂ ಈಸ್ ಯುವರ್ ಎನಿಮಿ? ಯು ಆರ್ ಯುವರ್ ಎನಿಮಿ, ಯು ಆರ್ ಯುವರ್ ಫ್ರೆಂಡ್. ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ಹುಚ್ಚ ಅರ್ಜುನ, ನಿನ್ನ ಮಿತ್ರ ನೀನೇ, ನಿನ್ನ ಶತ್ರು ನೀನೇ. ಆಗುತ್ತೆ ಅಂತ ಪ್ರಯತ್ನ ಮಾಡಿದರೆ ಯು ವಿಲ್ ಬಿಕಮ್ ಯುವರ್ ಫ್ರೆಂಡ್. ಆಗಲ್ಲ ಅಂತ ಹಿಂದುಳಿದ್ರೆ ಯು ವಿಲ್ ಬಿಕಮ್ ಯುವರ್ ಎನಿಮಿ. ನೋ ಒನ್ ಈಸ್ ದೇರ್ ಇನ್ ದಿಸ್ ವರ್ಲ್ಡ್ ಟು ಹೆಲ್ಪ್ ಯು. ಈ ಜಗತ್ತಿನಾಗ ನಿನ್ನ ಉದ್ಧಾರ ಮಾಡೋರು ಯಾರೂ ಇಲ್ಲ. ಜಸ್ಟ್ ಡೂ ಇಟ್. ಎಷ್ಟು ಚಂದ ಹೇಳ್ಯಾರ್ರಿ. ಯಾವ ಸರ್ ಅವರು? ರೊಟ್ಟಿ ಸರ್. ನೀವೆಲ್ಲರದು ಹೊಟ್ಟೆ ತುಂಬಿಸಿರಿ ನಾವು. ಜಸ್ಟ್ ಡೂ ಇಟ್. ಏನು ಮಾತಾಡಿದ್ರಿ? ಜಸ್ಟ್ ಡೂ ಇಟ್. ಜಸ್ಟ್ ಕರ್ಕೆ ದೇಖೋ, ಮಾಡಿ ನೋಡ್ರಿ. ಜಸ್ಟ್ ಡೂ ಇಟ್, ದಟ್ಸ್ ಆಲ್. ಜಸ್ಟ್ ಡೂ ಇಟ್. ಸಫರ್ ನೌ ಅಂತ ಒಂದು ಮಾತಿದೆ. ಮೊಹಮ್ಮದ್ ಅಂತ ಒಬ್ಬರು ಬಾಕ್ಸರ್, ವರ್ಲ್ಡ್ ಫೇಮಸ್ ಬಾಕ್ಸರ್, ಅವ್ರು ಹೇಳಿದ ಮಾತಿದೆ, ಸಫರ್ ನೌ. ಈಗ ಕಷ್ಟಪಡು. ಸಫರ್ ನೌ. ದ ರೆಸ್ಟ್ ಆಫ್ ಯುವರ್ ಲೈಫ್ ಯು ವಿಲ್ ಬಿ ಚಾಂಪಿಯನ್. ಮುಂದಿನ ಎಲ್ಲ ಜೀವನ ನೀನು ಅತ್ಯಂತ ಚಾಂಪಿಯನ್ ಆಗಿ. ಈಗ ಕಷ್ಟಪಡು. ಏನು ಕಷ್ಟಪಡೋದಂದರೆ ಇವತ್ತಿನ ಕೆಲಸ ಇವತ್ತೇ ಮಾಡು. ಯಾವ ಕೆಲಸನೂ ಮುಂದೆ ಹಾಕಬಾರ್ದು. ಪ್ರೋಕ್ರಾಸ್ಟಿನೇಷನ್ ಈಸ್ ದ ಥೀಫ್ ಆಫ್ ಟೈಮ್. ಕೆಲಸ ಇವತ್ತು ಬೇಡ, ಈಗ ಬೇಡ ಅಂತ ಯಾರು ಮುಂದೆ ಹಾಕ್ತಾರಲ್ಲ ಅವರು ತುಂಬ ದುರ್ದೈವಶಾಲಿಗಳು. ಇವತ್ತಿನ ಅಭ್ಯಾಸ ಇವತ್ತು ಮಾಡಿನೇ ಮಲ್ಕೊಳ್ಳೋದು. 3 ತಾಸು 4 ತಾಸು ಮಲ್ಕೊಂಡ್ರೆ ಸಾಕೊಂಡ್ರು ಈ ವಯಸ್ಸಿಗೆ. ಥೋಡೆ ಮಂದಿ ಹಾಸಿಗೆಗನ ಆಯುಷ್ಯ ಕಳೀತಿರ್ತಾರೆ. ನಾನು SSLC ಇದ್ದಾಗ, ಪ್ರಿಪ್ರೇಟರಿ ಎಕ್ಸಾಮ್ ಇದ್ದಾಗ 3 ದಿನ ಹಗಲು ರಾತ್ರಿ ನಿದ್ದೆನೇ ಮಾಡಿರಲಿಲ್ಲ. ನಮ್ಮ ಸ್ವಾಮೀಜಿ ಹೇಳೋರು, ಮಲ್ಕೊಳ್ಳೋ ವೀರೇಶ, ಮಲ್ಕೊಳ್ಳೋ. ನಾನು ಮಲ್ಕೋಬೇಕು ಅಂತಿದ್ದೆ, ಆದರೆ ನನ್ನ ಹೃದಯದೊಳಗಡೆ ನಮ್ಮ ಅವ್ವನ್ನ ರಾಣಿ ಮಾಡಬೇಕು ಅನ್ನೋ ಆಸೆ ಇತ್ತಲ್ಲ, ಆ ಆಸೆ ನನ್ನನ್ನು ಮಲಗೋದಕ್ಕೆ ಬಿಡ್ತಿರ್ಲಿಲ್ಲ. ನಮ್ಮ ಅವ್ವ 12 ರೂಪಾಯಿ ಕೂಲಿಗೆ 7 ಕಿಲೋಮೀಟ್ರ್ ನಡ್ಕೋತ ಹೋಗ್ತಿದ್ದಳು. 7 ಕಿಲೋಮೀಟರ್. ನಾನು ಮಠದಲ್ಲಿ ಕೂತು ವಿಚಾರ ಮಾಡ್ತಿದ್ದೆ, ಯಾವಾಗ ನಮ್ಮ ಅವ್ವನ ಕೂಲಿ ಮಾಡೋದು ಬಿಡಿಸೋದು? ಸಣ್ಣ ವಯಸ್ಸಲ್ಲಿ ಗಂಡನ ಕಳ್ಕೊಂಡು, ಒಳ್ಳೆ ಊಟ ಇಲ್ಲ, ಒಳ್ಳೆ ಕನಸಿಲ್ಲ, ಒಳ್ಳೆ ಪ್ರಪಂಚದ ಸಂಪರ್ಕ ಇಲ್ಲ, ಆಕೆ ಕೂಲಿ ಮಾಡಿ ಸಾಯ್ತಾ ಇದ್ದಾಳಲ್ಲ, ಯಾವಾಗ ಆಕೆಯನ್ನು ಬಿಡಿಸೋದು? ನಾನು ಆರಾಮ್ ಹಾಸ್ಟೆಲಲ್ಲಿ ಊಟ ಮಾಡಿ ಮಲ್ಕೊಂಡು ಬಿಟ್ರೆ ಅಂತ ನಾನು ಓದ್ತಿದ್ದೆ ಅಂದರೆ ಪ್ರಾಮಿಸ್ ಐ ಆಮ್ ಟೆಲ್ಲಿಂಗ್ ಯು. ನಮ್ಮ ಸ್ವಾಮೀಜಿ ನನಗೆ ಹೇಳೋರು, ಸಾಕು ಮಲ್ಕೊಳ್ಳೋ ವೀರೇಶ ಅಂತ. 3 days, ಒಂದೇ ದಿನದೊಳಗಡೆ 200 ಪೇಜಿನ ಕಿಂಗ್ ಸೈಜ್ ನೋಟು ಪೂರ್ಣ ಬರೆದು ಮ್ಯಾಥ್ಸ್ ಲೆಕ್ಕ ಮಾಡಿ ಮುಗಿಸಿದ್ದೆ ನಾನು 1 day ಒಳಗಡೆ. 1 day. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಪ್ರೀತಿಯ ಮಕ್ಕಳೇ, ಕೆಲಸ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡಿದರೆ, ಶ್ರದ್ಧೆಯಿಂದ ನಾವು ದುಡಿಯೋದಕ್ಕೆ ಚಾಲೂ ಮಾಡಿದರೆ ಯಶಸ್ಸು ನಮ್ಮನ್ನು ಬೆನ್ನಟ್ಟಿಕೊಂಡು ಬರುತ್ತೆ. ಈಗ ಭಾಷಣ ಮಾಡಿದ್ರಲ್ಲ, ನನಗಿಂತ ಮೊದಲು ಭಾಷಣ ಮಾಡಿದ್ರಲ್ಲ, ಗೌರ್ಮೆಂಟ್ PU ಕಾಲೇಜ್ ಕನ್ನಡ ಲೆಕ್ಚರರ್ ಅವರು. ಅವ್ರೇನು ದೊಡ್ಡ ಕೋಟ್ಯಾಧೀಶರ ಮಗನ, ವಿಠಲ್ ಜೋಡಟ್ಟಿಯವರು. ರಾಯಬಾಗ್ ತಾಲೂಕು ಒಳಗಡೆ ಸೌಸುದ್ದಿ ಅಂತ ಒಂದು ಊರಿದೆ. ತೋಟದೊಳಗಡೆ ಒಂದು ಗುಡಿಸಲು, ಆ ಗುಡಿಸಲೊಳಗಡೆ ಅವ್ವ ಅಪ್ಪ ಅಣ್ಣದಿರು ಇಷ್ಟರು ಕೂಡಿ ಮನೆ. ಅಲ್ಲೇ ಊರಾಗ ಅಭ್ಯಾಸ ಮಾಡಿ ಹಾರೋಗೇರಿಗೆ ಬಂದು PUC ಮಾಡಿದ್ರು. PUC ಒಳಗಡೆ ಚೆನ್ನಾಗಿ ಅಭ್ಯಾಸ ಮಾಡೋದನ್ನು ನೋಡಿ ಗುರುಗಳೆಲ್ಲ ಬೆನ್ನು ಚಪ್ಪರಿಸಿದ್ರು. ಏನಾದರೂ ಮಾಡಬೇಕು, ಏನಾದರೂ ಎತ್ತರಕ್ಕೆ ಬೆಳಿಬೇಕು ಅಂತ ಎದೆ ಒಳಗಡೆ ಕನಸಿತ್ತು. ಡಿಗ್ರಿಗೆ ಅಡ್ಮಿಷನ್ ಮಾಡ್ಕೊಂಡು ಕನ್ನಡ ಸಬ್ಜೆಕ್ಟ್ ತೊಗೊಂಡ್ರು. ಡಿಗ್ರಿ ಕನ್ನಡ ಸಬ್ಜೆಕ್ಟ್ನಲ್ಲಿ ಅವ್ರು ಎಷ್ಟು ಚಂದ ಅಭ್ಯಾಸ ಮಾಡಿದ್ರು ಅಂದರೆ, ಅಖಂಡ ಧಾರವಾಡ ವಿಶ್ವವಿದ್ಯಾನಿಲಯಕ್ಕೆ ಬಂಗಾರದ ಪದಕನ ಪಡ್ಕೊಂಡಿದ್ರು ಅವರು. ಗೋಲ್ಡ್ ಮೆಡಲಿಸ್ಟ್.
ಈಸ್ ಗೋಲ್ಡ್ ಮೆಡಲಿಸ್ಟ್, ಲೈವ್ ಎಕ್ಸಾಂಪಲ್. ನೀವು ಪದ್ಮಾವತಿನ ನೋಡಿಲ್ಲ, ಕೀರ್ತನನ ನೋಡಿಲ್ಲ, ಬಟ್ ವಿಠಲ್ ಸರ್ ಇಲ್ಲೇ ಇದಾರಲ್ಲ. ಕೂಲಿ ಮಾಡುವ ಹಳ್ಳಿ ಮನುಷ್ಯನ ಮಗ ಬಂಗಾರದ ಪದಕ ತಗೋತಾನೆ ಅಂದರೆ ಇದೇನು ಸಣ್ಣ ಮಾತಾ? B.Ed ಮಾಡಿದರು, ಅಲ್ಲೂ ರ್ಯಾಂಕ್ ತೊಗೊಂಡ್ರು. ಗೌರ್ನಮೆಂಟ್ ಆಫ್ ಕರ್ನಾಟಕದವರು KSRTC ಡಿಪಾರ್ಟ್ಮೆಂಟ್ ಒಳಗಡೆ ಟಿಕೆಟ್ ಚೆಕ್ಕರ್ ಅಂತ ಒಂದು ಆಫೀಸರ್ ಇರ್ತಾರೆ, ಟಿಕೆಟ್ ಚೆಕ್ ಮಾಡೋ ಆಫೀಸರ್ ಇರ್ತಾರೆ. ಅದು ಪರೀಕ್ಷೆ ಕರೆದ್ರು. ದೊಡ್ಡ ದೊಡ್ಡ ಅತಿರಥ ಮಹಾರಥರ ಆ ಪರೀಕ್ಷೆ ಬರೀತಾರೆ. ಆ ಪರೀಕ್ಷೆ ಇವರು ಬರೆದ್ರು, ಎಲ್ಲರೂ ಬಿದ್ದಿದ್ರು. ಆದರೆ ಇವರು ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ರು, ಫಸ್ಟ್ ರ್ಯಾಂಕ್. ಹುಬ್ಳಿ ಒಳಗಡೆ KSRTC ಡಿಪಾರ್ಟ್ಮೆಂಟ್ ಒಳಗಡೆ ಟಿಕೆಟ್ ಚೆಕ್ಕರಾಗಿ ಕೆಲಸ ಚಾಲೂ ಮಾಡಿದರು. ಮುರಾರ್ಜಿ ದೇಸಾಯಿ ಟೀಚರ್ ಎಕ್ಸಾಮಿನೇಷನ್ ಕಾಲ್ಫಾರ್ಮ್ ಆಯ್ತು, ನೋಟಿಫಿಕೇಶನ್ ಆಯ್ತು, ಇವ್ರು ಅಪ್ಲಿಕೇಶನ್ ಹಾಕಿದ್ರು. ಕರ್ನಾಟಕ ರಾಜ್ಯಕ್ಕೆ ಕನ್ನಡ ವಿಷಯದೊಳಗಡೆ ಫಸ್ಟ್ ರ್ಯಾಂಕ್ನಾಗ ಅಪಾಯಿಂಟ್ ಆಗಿದ್ರು. ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಆಯ್ತು, ಅದಕ್ಕೆ ಅರ್ಜಿ ಹಾಕಿದ್ರು. ಕರ್ನಾಟಕ ರಾಜ್ಯಕ್ಕೆ ಗೌರ್ನಮೆಂಟ್ ಹೈಸ್ಕೂಲ್ ಟೀಚರ್ ಕನ್ನಡ ಟೀಚರ್ದೊಳಗೆ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದರು. ಗೌರ್ನಮೆಂಟ್ PU ಕಾಲೇಜ್ ಲೆಕ್ಚರ್ ಸೆಲೆಕ್ಷನ್ ನೋಟಿಫಿಕೇಶನ್ ಆಯ್ತು, ಅದಕ್ಕೆ ಅರ್ಜಿ ಹಾಕಿದ್ರು. ಕರ್ನಾಟಕ ರಾಜ್ಯಕ್ಕೆ ಕನ್ನಡ ವಿಷಯದೊಳಗೆ ಫಸ್ಟ್ ರ್ಯಾಂಕ್ ಬಂದರು. ಕರ್ನಾಟಕ ಸರ್ಕಾರ ಘನತವೆತ್ತ ಮುಖ್ಯಮಂತ್ರಿಗಳಾಗಿದ್ದಂಥ BS ಯಡಿಯೂರಪ್ಪ ಅವರು ಇವರನ್ನು ವಿಧಾನಸೌಧಕ್ಕೆ ಕರೆದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರು. ನೋಡಿ ಹೆಂಗದು, ಆರಾಮ್ ಹೆಂಡ್ತಿ, 2 ಮುತ್ತಿನಂಥ ಮಕ್ಕಳು, ಗೌರ್ನಮೆಂಟ್ ಜಾಬು, ಹತ್ತತ್ರ 1 ಲಕ್ಷ ರೂಪಾಯಿ ಪಗಾರ. ಅವನ್ನ ದೇವ್ರಂಗೆ ನೋಡ್ಕೊಳ್ತಾರೆ, ಎಲ್ಲರ ಜೊತೆ ಪ್ರೀತಿಯಿಂದ ಇರ್ತಾರೆ, ಮುತ್ತಿನಂಥ ಮಾತಾಡ್ತಾರೆ. ಹೆಂಗದಾರ ಈಗ ಲೈಫ್ನಾಗ ಅವರು? ಹೆಂಗದಾರ? ನನ್ನ ಕೈಲಿ ಆಗೋದಿಲ್ಲ, ನಾನು ಹಳ್ಳಿಯಾಗದೀನಿ, ಸಂಸುದ್ದಿಯಾಗದೀನಿ ಅಂತಂದಿದ್ರೆ ಗೋಲ್ಡ್ ಮೆಡಲ್ ಬರ್ತಿತ್ತ, ಫಸ್ಟ್ ರ್ಯಾಂಕ್ ಬರ್ತಿತ್ತ. ಪ್ರೀತಿಯ ಮಕ್ಕಳೇ, ಫಾರ್ಚುನೇಟ್ಲಿ ಯು ಆರ್ ಇನ್ ಎ ಸೇಫ್ ಝೋನ್. ಒಳ್ಳೆ ಶಾಲೆಯೊಳಗದಿರಿ, ಒಳ್ಳೆ ಟೀಚರ್ಸ್ ಅದಾರ, ಒಳ್ಳೆ ಇನ್ಸ್ಟಿಟ್ಯೂಟ್ನವ್ರು ಅದಾರ. ಇದ್ರದ್ದು ಫಾಯ್ದೆ ತೊಗೋಬೇಕು. ಒಟ್ಟು ಆಗೋದಿಲ್ಲ, 2 ಮಾರ್ಕ್ಸ್ ಕಡಿಮೆ ಬಂದ್ರೆ ಭಾಳ ಚಿಂತೆ ಮಾಡಬೇಡ್ರಿ, ಭಾಳ ತಾಪ್ ಮಾಡ್ಕೋಬೇಡ್ರಿ. ಮಾರ್ಕ್ಸ್ ಆರ್ ಮಾರ್ಕ್ಸ್. ಎಕ್ಸಾಮ್ ಪೂರ್ತಿ ಅಷ್ಟು ತಲೆಯಾಗಿರ್ಬೇಕು, ಅದು ಎಷ್ಟು ಬರ್ತಾವೆ ಬರಲಿ, ಪ್ರಯತ್ನ ಮಾಡಿ. ಮಾರ್ಕ್ಸ್ ಎಷ್ಟಾದರೂ ಬರಲಿ, ನೀವು ಆಮೇಲೆ ಸೈನ್ಸ್ ಆದರೂ ಮಾಡಿ, ಆರ್ಟ್ಸ್ ಆದರೂ ಮಾಡಿ, ಕಾಮರ್ಸ್ ಆದರೂ ಮಾಡಿ, ಡಿಪ್ಲೊಮಾ ಆದರೂ ಮಾಡಿ, ITI ಆದರೂ ಮಾಡಿ, ಏನು ಬೇಕಾದ ಆಯ್ಕೆ ಮಾಡಿಕೊಳ್ಳಿ. ಆದರೆ ಆಗೋದಿಲ್ಲ ಅನ್ನೋದನ್ನು ಮಾತ್ರ ಒಳಗಡೆ ಹಾಕ್ಕೋಬೇಡಿ. ನೀವು ನಾಳೆ ಕೂಲಿ ಮಾಡಿ, ಅಥವಾ ಯಾವುದಾದ್ರೂ ಒಂದು ಉದ್ಯಮ ಮಾಡಿ, ಬಿಸ್ನೆಸ್ ಮಾಡಿ, ಜಾಬ್ ಮಾಡಿ, ಏನು ಬೇಕಾದ್ದು ಮಾಡಿ. ಬಟ್ ನೀವು ಹೆಂಗೆ ಬದುಕಬೇಕು ಅಂದರೆ ಲಿವ್ ಲೈಕ್ ಎ ಲಯನ್, ಸಿಂಹ ಬದುಕ್ದಂಗೆ ಬದುಕಬೇಕು. ನೋಡಿದ್ದೀರಾ ಸಿಂಹ ಹೆಂಗಿರುತ್ತೆ ಕಾಡಲ್ಲಿ? ಕಿಂಗ್. ಮೊಲ ಹೆಂಗೆ ಓಡುತ್ತಲ್ಲ ಹಾಗೆ ಸಿಂಹಕ್ಕೆ ಓಡಕ್ಕೆ ಬರುತ್ತಾ? ಕೋಗಿಲೆ ಹಾಗೆ ಹಾಡೋದಕ್ಕೆ ಸಿಂಹಕ್ಕೆ ಬರುತ್ತಾ? ನವಿಲಿನ ಹಾಗೆ ಕುಣಿಯೋದಕ್ಕೆ ಸಿಂಹಕ್ಕೆ ಬರುತ್ತಾ? ಮಂಗ್ಯಾನ ಹಂಗೆ ಜಿಗಿಯೋದಕ್ಕೆ ಸಿಂಹಕ್ಕೆ ಬರುತ್ತಾ? ಏನೂ ಬರೋದಿಲ್ಲ, ಆದರೂ ರಾಜನ್ ಮಾಡಿದ್ದಾರೆ. ಯಾಕೆ ಹೇಳಿ? ಕರೇಜ್, ಧೈರ್ಯ. ಮಂಗ್ಯಾಗಿಲ್ಲದ ಧೈರ್ಯ, ಮೊಲಕ್ಕಿಲ್ಲದ ಧೈರ್ಯ, ಕೋಗಿಲೆಗಿಲ್ಲದ ಧೈರ್ಯ, ನವಿಲಿಗಿಲ್ಲದ ಧೈರ್ಯ, ಸಿಂಹದ ಗುಂಡಿಗೆಯಲ್ಲಿರೋದ್ರಿಂದ ತನಗಿಂತ ಎತ್ತರವಾದ ಬಲಶಾಲಿಯಾದ ಆನೆಯನ್ನು ಕೂಡ ಆಳುವಂಥ ಕೆಪಾಸಿಟಿ ಸಿಂಹಕ್ಕಿದೆ. ಕರೇಜ್, ಕರೇಜ್, ದಟ್ ಈಸ್ ದ ಎಜುಕೇಷನ್. ಬಹಳ ಸಂತೋಷ ಆಯಿತು. ನೀವೆಲ್ಲ ಪರೀಕ್ಷೆ ತಯಾರಿ ಮಾಡ್ತಾ ಇದ್ದೀರಿ. ಪ್ರತಿದಿನ ನಿಮ್ಮ ಆಲೋಚನೆ ಒಳಗಡೆ ಇದೇ ಇರಬೇಕು, ನಾನು ಮಾಡ್ತೀನಿ, ನನಗಾಗುತ್ತೆ. ಯಾವುದಾದ್ರೂ ಒಂದು ವಿಷಯ ತಿಳಿಲಿಲ್ಲ ಅಂದರೆ ಮತ್ತೊಂದು ಸರಿ ಓದೋದು, ಮತ್ತೊಮ್ಮೆ ಸರ್ನೋ ಮೇಡಮ್ನೋ ಕೇಳೋದು, ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು. ಮತ್ತು ಕಾಮಾಗಿ, ಕಾನ್ಫಿಡೆಂಟಾಗಿ, ಖುಷಿಯಾಗಿ ಎಕ್ಸಾಮ್ ಬರೆಯೋದು. ಎಕ್ಸಾಮ್ಗೆ ಹೋಗಬೇಕಾದ್ರೆ ಗಾಬರಿ ಆಗಬಾರ್ದು. ಎಕ್ಸಾಮ್ ಹಾಲಲ್ಲಿ ಹೆಂಗೆ ಕೂತ್ಕೋಬೇಕು ಗೊತ್ತಾ? ನಿಮ್ಮನ್ನು ನೋಡಿ ಬೇರೆಯವ್ರಿಗೆ ಅಸೂಯೆ ಆಗಬೇಕು, ಹಂಗೆ ಕೂತ್ಕೋಬೇಕು. ಆರಾಮ್ ಆರಾಮ್ ಅಂದ್ರೆ ಮತ್ತೆ ಕ್ವಶನ್ ಪೇಪರ್ ದಂಡಿಗೆ ಇಟ್ಟು ಕುಂತೀರಿ, ಹಂಗಲ್ಲ, ಕಾನ್ಫಿಡೆಂಟಾಗಿ ಕೂತ್ಕೋಬೇಕು. ಯಾರು ಹೆಂಗೆ ಬರೀತಾ ಇದ್ದಾರೆ, ಯಾರು ಸೂಪರ್ವೈಸರ್ ಬಂದಾರೆ, ಯಾರು ಸ್ಕ್ವಾಡ್ ಬಂದಾರೆ, ಯಾರು ಸಾಹೇಬ್ರು ಅದಾರೆ, ಕ್ಯಾಮ್ರಾ ಇಟ್ಟಾರೋ ಇಲ್ಲ, ಇಡ್ಲಿ ಬಿಡ್ರಿ ಕ್ಯಾಮ್ರಾನ. 1000 ಕ್ಯಾಮ್ರಾ ಇಡ್ಲಿ, ಒಳಗಡೆ ಕಾನ್ಫಿಡೆನ್ಸ್ ಇದ್ದರೆ ಕ್ಯಾಮ್ರಾ ಏನು ಮಾಡುತ್ತೆ? ಒಳಗಡೆ ಕ್ಯಾಮ್ರಾ ಇಂಪಾರ್ಟೆಂಟ್, ಒಳಗಡೆ ಕ್ಯಾಮ್ರಾ ಇಂಪಾರ್ಟೆಂಟ್. ಒಳಗಡೆ ಇರೋ ಕ್ಯಾಮ್ರಾ ಹೇಳಬೇಕು, ಡೋಂಟ್ ಸಿ, ತಲೆ ಕೆಡಿಸ್ಕೋಬೇಡ, ಬರೀ. ಕೈಯಾಗ ಕ್ವಶನ್ ಪೇಪರ್ ಬಂದ ತಕ್ಷಣ ಕ್ವಶನ್ ಪೇಪರ್ ಹಿಂಗೆ ಇಟ್ಕೊಂಡು ಒಂದು ಸರಿ ಕಣ್ಣು ಮುಚ್ಚಿ, ಅಲ್ಲಿ ಬಿಸಿಲಾಗ ದುಡಿಯುವಂಥ ಅವನ್ನ, ಮನ್ಯಾಗ ಕೆಲಸ ಮಾಡುವಂಥ ಅಪ್ಪನ್ನ, ನಮ್ಮ ಸಲುವಾಗಿ ವರ್ಷ ಪೂರ್ತಿ ಪಾಠ ಮಾಡಿದಂಥ ಗುರುಗಳನ್ನು ಒಮ್ಮೆ ಸ್ಮರಣೆ ಮಾಡಿಕೊಂಡು ಶ್ರದ್ಧೆಯಿಂದ ಕ್ವಶನ್ ಪೇಪರ್ಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ, ಜಸ್ಟ್ ಯು ಓಪನ್ ಇಟ್, ಮಿರಾಕಲ್ ವಿಲ್ ಹ್ಯಾಪನ್ ದೇರ್. ಅದ್ಭುತ ನಡು. ಮತ್ತು ಹೋಗಿ ಕೈ ಮುಗಿದು ಓಪನ್ ಮಾಡಿರಿ, ಹಂಗಲ್ಲ, ಇಲ್ಲಿ ಓದಿ ಅಲ್ಲಿ ಹೋಗಿ ಕೈ ಮುಗಿಬೇಕು.
ಬರೋಬ್ಬರಿ ಹೇಳ್ಯಾರ ಬಾ ಅಂಥೇಳಿ 18ನೇ ತಾರೀಕು ಹೋಗಿ ಎಲ್ಲ ದೇವ್ರಿಗೆ ಹನುಮಪ್ಪ ಲಗಮವ್ವ ಕುಂಕುಮ ಹಚ್ಚಿ ಓಪನ್ ಮಾಡಿದ್ರಿ ಯವ್ವ ಹಂಗಲ್ಲ. ಬಿ ಕಾನ್ಫಿಡೆಂಟ್. ನನಗೆ ಒಬ್ಬರು ಅರುಣ್ ಕುಮಾರ್ ಕುಲಕರ್ಣಿ ಅಂತ ಇಂಗ್ಲೀಷ್ ಲೆಕ್ಚರ್ ಇದ್ರಿ PU ಕಲಿಸೋಗ. ಈಗ ಆನ್ಸರ್ ಎನಿ 5 ಕ್ವೆಶನ್ಸ್ ಅಂತ ಕೊಡ್ತಾರೆ ಗೊತ್ತಾ, ಯಾವುದಾದ್ರೂ 5ಕ್ಕೆ ಉತ್ತರಿಸಿ ಅಂತ 8 ಕೊಡೋರಂತ. ಇವರು ಎಲ್ಲವಕ್ಕೂ ಉತ್ತರ ಬರೆದು ಇವ್ಯಾಲ್ಯುಯೇಟ್ ಎನಿ 5 ಆನ್ಸರ್ಸ್ ಅಂತ ಬರೆಯೋರಂತ. ಏನು ಕಾನ್ಫಿಡೆನ್ಸ್ ಅಲ್ಲ. 8 ಕೊಟ್ಟು ಯಾವುದಾದ್ರೂ 5ಕ್ಕೆ ಉತ್ತರಿಸಿ ಅಂತ ಅವ್ರು ಹೇಳಿದ್ರೆ 8 ಬರೆದು ಯಾವುದಾದ್ರು ಒಂದು 5 ಚೆಕ್ ಮಾಡ್ಕೋರಿ ಅಂತ ಹೇಳ್ತಿದ್ರು. ಹಂಗಿರ್ಬೇಕು ಕಾನ್ಫಿಡೆನ್ಸ್. ಒಬ್ಬ ಒಳ್ಳೆ ವಿದ್ಯಾರ್ಥಿ ಲಕ್ಷಣ ಏನು ಹೇಳಿ? ಸರ್ ಕ್ಲಾಸ್ ರೂಮ್ನಾಗ ಬಂದಾಗ ಸರ್ಗೆ ಓಪನ್ ಚಾಲೆಂಜ್ ಮಾಡ್ಬೇಕು. ಸರ್ ನಿಮಗೆ ಯಾವ್ದು ಇಂಟ್ರೆಸ್ಟ್ ಐತೋ ಆ ಕ್ವೆಶನ್ ತೆಗೀರಿ, ನೋಡ್ರಿ ಹೆಂಗೆ ಆನ್ಸರ್ ಮಾಡ್ತೇನೆ. ಯಾವಾಗಲೂ ಫಿಂಗರ್ ಆನ್ ದ ಟ್ರಿಗರ್ ಇರಬೇಕು ಸ್ಟೂಡೆಂಟ್ಗೆ. ಅದಕ್ಕೆ ಅಂಥ ಆತ್ಮವಿಶ್ವಾಸ, ಶ್ರದ್ಧೆ, ಒಳ್ಳೆ ಗುಣ, ಒಳ್ಳೆ ನಡತೆ ಎಲ್ಲ ಬೆಳೆಸ್ಕೊಂಡ್ರೆ ಯು ವಿಲ್ ಬಿಕಮ್ ವೆರಿ 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 ಗುಡ್ ಪರ್ಸನ್. ಹಾಗೆ ಆಗಲಿ ಅಂತ ಆಶಿಸಿ ಚೆನ್ನಾಗಿ ಅಭ್ಯಾಸ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಏನು ಹೇಳಿ? ಅಪ್ಪ ಅಮ್ಮ ಅವ್ರಿಗೆ ನೋವು ಮಾಡಬಾರ್ದು. ಅವ್ರನ್ನ ಲವ್ ಮಾಡ್ಬೇಕು ನೀವು. ಅವ್ರನ್ನ ಭಾಳ ಅಂದ್ರೆ ಭಾಳ ಹಚ್ಕೋಬೇಕು. ಅವ್ರಿಗೆ ನೋವು ಆಯಿತು ಅಂದರೆ ನೀವು ಏನು ಸಂಪಾದಿಸಿದ್ದು ಎಲ್ಲ ಮಣ್ಪಾಲು. ಅವ್ರಿಗೆ ಎದುರು ಮಾತಾಡಬಾರ್ದು, ಸಿಟ್ಟಿಂದ ಮಾತಾಡಬಾರ್ದು. ಈಗಂತೂ ಕುದೀತಿರ್ತಾರೆ. ನನಗೆ ಹೇಳ್ತಿ ಗಪ್ ಕುಂಡ್ಲ ಅಪ್ಪಗ, ಅವ ಗಪ್ ಕುಂಡ್ರಬೇಕಾ? ಸುಮ್ಮನೆ ವಿಚಾರ ಮಾಡಿ. ನಮ್ಮ ಅವ್ವ ನಮ್ಮ ಅಪ್ಪ ನಮ್ಮಿಂದ ನೋವು ಮಾಡ್ಕೋಬೇಕಾ? ಮೊನ್ನೆ ನ್ಯೂಸ್ ಪೇಪರ್ ಓದಿದರೆ ನಿಮ್ಗೆ ಗೊತ್ತಿರುತ್ತೆ. ಲಖನೌ ಒಳಗಡೆ ಒಬ್ಬ ಅಪ್ಪ, ನನಗೆ ಇವ್ರು ನೋಡಿ ಭಾಳ ಖುಷಿ ಆಯ್ತು. ಅವ್ನು ಭಾಷಣ ಮಾಡಿದ ನಿಮ್ಮ ಮಗನ ವಿಡಿಯೋ ಮಾಡಿದ್ರೆ ನಿಮ್ಮ ಮಗನ ನೋಡ್ರ, ಮಗ ಸ್ಟೇಜ್ ಮೇಲೆ ಭಾಷಣ ಮಾಡ್ತಿದ್ದಾನಂದರೆ ಅಪ್ಪಗೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದಿರ್ತದೆ ಹೇಳಿ. ಹಿಂಗೂ ಫೋಟೋ ತಕ್ಕೊಂಡು ಅವರು ವೀಡಿಯೋ ಮಾಡ್ತಾಯಿದ್ರು. ಅವ ರುಕೋ ಲಖನೌ ಒಳಗಡೆ ಒಬ್ಬ ಅಪ್ಪ ಮಗನಿಗೆ ಹೇಳ್ಯಾನ. ಏನು ಹೇಳ್ಯಾನ? ಅಭ್ಯಾಸ ಮಾಡಪ್ಪ, ಅಭ್ಯಾಸ ಮಾಡು, ಚಲೋ ಅಭ್ಯಾಸ ಮಾಡು, ನೀ ಚಲೋ ಬೆಳೆಯೋ. ಅವ್ನು ಭಾರಿ ಟೆನ್ಷನ್ ಆತಂತ. ಯಾರಿಗೆ ಅಂದ್ರೆ ಅಪ್ಪ ಅಭ್ಯಾಸ ಮಾಡೋದನ್ನು ಟೆನ್ಷನ್ ಆಗ್ತೈತಿ. ಹುಚ್ಚರ ದವಾಖಾನೆಗೆ ಹೋಗ್ಬೇಕು. ಅಪ್ಪ ಅಭ್ಯಾಸ ಮಾಡಂದ್ರೆ ಆಸೆ ಹೆಚ್ಚಾಗಬೇಕು. ಅವ್ನು ಟೆನ್ಷನ್ ಆತಂತ, ಸಿಟ್ಟು ಬಂತಂತ, ಮತ್ತು ಮನ್ಯಾಗ ಬಂದೂಕಿತ್ತಂತ ತೊಗೊಂಡು ಹಾರಿಸ್ಬಿಟ್ಟ. ನಗಬೇಡ, ಕೇಳಿಸ್ಕೊ ಸರಿಯಾಗಿ. ಅಪ್ಪನ ಸಾಯಿಸಿದಂದ್ರೆ ನಗು ಬರುತ್ತೇನೆ. ಅಪ್ಪನ ಮರ್ಡರ್ ಮಾಡೋದು ಮಾಡಿಬಿಟ್ಟನ್ರಿ ರಾಡಿನ. ಇನ್ನು ಮಂದಿಗೆ ಗೊತ್ತಾಗ್ಬಾರ್ದಲ್ಲ, ಅದಕ್ಕೆ ಮುಚ್ಚಿಟ್ಟು ನಾನು. ಬಾಜು ರೂಮ್ನಾಗ ತಂಗಿದ್ದಳಂದು ಓಡಿ ಬಂದಂತ. ಅಣ್ಣ ಏನು ಸೌಂಡ್ ಅದು, ಏನು ಬ್ಲಡ್ ಇದು? ಅಪ್ಪನ ಮರ್ಡರ್ ಮಾಡೀನಿ. ಯಾರಿಗಾದರೂ ಹೇಳಿದ್ರೆ ನಿನ್ನೂ ಮರ್ಡರ್. ಪಾಪ ಅದು ಹೆದರ್ತು. 4 ದಿನ ಆಕಿನ ರೂಮ್ನಾಗ ಕೂಡಿಟ್ಟಿದ್ದು ನಾನು. 16 ವರ್ಷ 17 ವರ್ಷದ ಹುಡುಗ್ರಿ. ಮತ್ತು ಈ ಸುದ್ದಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೆತ್ತ ತಂದೆಯನ್ನು ಹತ್ಯೆ ಮಾಡುವುದಲ್ಲದೆ ಕತ್ತರಿಸಿ ನೀಲಿ ಡ್ರಮ್ನ್ಯಾಗ ತುಂಬಿಟ್ಟಿದ್ನಂತ. ಶಬಾಷ್. ಏನು ಮಾಡೋರು, ಏನು ಕಲಿಯೋರು? ಅವಂಗನಿಸ್ಲಿಲ್ಲ ನನ್ನ ಸಲುವಾಗಿ ನಮ್ಮ ಅಪ್ಪ ಎಷ್ಟು ತ್ರಾಸು ತೊಗೊಂಡಾನ. ಅವ ಹೇಳು ಒಂದು ಮಾತು ಒಂದು ಕ್ಷಣ ಸಮಾಧಾನದಿಂದ ಕೇಳಬೇಕಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 10 ಸರಿ ವಿಚಾರ ಮಾಡಿರಿ. ನಿಮ್ಮವ್ವ ನಿಮ್ಮಪ್ಪ ಏನರ ಹೇಳಿದಾಗ ಪಟ್ ಅಂತ ಮಾತಾಡೋರು 5 ಸೆಕೆಂಡ್. ಯಾಕೆ ಹೇಳ್ತಾಳೆ ನಮ್ಮವ್ವ, ಯಾಕೆ ಹೇಳ್ತಾನೆ ನಮ್ಮಪ್ಪ ಅಂತ ವಿಚಾರ ಮಾಡ್ಬೇಕು. ಇಂಥವು ಭಾಳ ನಡೆದವು. ದಿನ ಅವ್ವನ ಕೊಂದ, ಅಪ್ಪನ ಕೊಂದ, ಸಾಲಿ ಕಲ್ತಾನ, ಇಂಜಿನಿಯರ್. ಮೊನ್ನೆ ಒಬ್ಬವ ಅಮೇರಿಕಾದಾಗ ಮುಗಿಸಿ ಬಂದಾನಂತ ಇಂಜಿನಿಯರಿಂಗ್. ಅಪ್ಪ ರಿಟೈರ್ಡ್ ನೇವಿ ಆಫೀಸರ್. ಪೇಪರ್ನಾಗ ನೋಡಿರಿ ನೀವೆಲ್ಲ, ಇಂಥವೆಲ್ಲ ಶಾಲೆಗೆ ಹೇಳ್ಬೇಕು ನೀವು ಟೀಚರ್ಸ್. ಇಂಥ ಸುದ್ದಿ ಪೇಪರ್ನಾಗ ಬಂತು ಅಂದ್ರೆ ಅಂತ ಫಸ್ಟ್ ಕ್ಲಾಸ್ನಾಗ ಇದನ್ನೆಲ್ಲ ಹುಡುಗರಿಗೆ ಹೇಳ್ಬೇಕು ನೀವು, ಹಿಂಗಾಗಬಾರ್ದು ಅಂತ ಹೇಳಿ. ರಿಟೈರ್ಡ್ ನೇವಿ ಆಫೀಸರ್ ಅಪ್ಪ, ಅವ್ವ ಡೆಂಟಿಸ್ಟ್, ಹಲ್ಲಿನ ಡಾಕ್ಟ್ರ್. ಬೆಂಗಳೂರಿನಾಗ ಒಂದು ಅಪಾರ್ಟ್ಮೆಂಟ್ನಾಗ ವಾಸ ಮಾಡಿದ್ರು. 2 ಮಕ್ಕಳು, ಇಬ್ಬರಿಗೂ ಇಂಜಿನಿಯರಿಂಗ್ ಕಲಿಸಿದ್ರು ಅಮೇರಿಕಾದಾಗ. ಮಗಳು ಅಮೇರಿಕಾದಾಗ ಸೆಟ್ಲ್ ಆದು, ಮಗ ಇಲ್ಲೇ ಬೆಂಗಳೂರಿನಾಗ ವರ್ಕ್ ಮಾಡ್ತಿದ್ದ. ಬೇಜಾರಾಯಿತು, ಕೆಲಸ ಬಿಟ್ಟ. ಸೂರ ಬೇಸರ ಆತಂತ ಕೆಲಸ ಬಿಟ್ಬಿಟ್ನಂತ. ಬೇಸರ ಆತಂತ ಊಟ ಬಿಟ್ಟಿರ್ತಾರೆ ಯಾರು ಮೇಲೆ. ಏನು ಮಾಡ್ತೀಪ್ಪ, ಹಿಂಗೆ ಕುಂಡ್ರಬೇಡು, ದುಡಿಯೋ ವಯಸ್ಸಿಗೆ ಬಂದು ಮನ್ಯಾಗ ಕೂತ್ರೆ ಚಲೋ ಅಲ್ಲ. ಅಪ್ಪ ಅವ್ವ ಅಂದರು, ನಂಗೆ 4 ಲಕ್ಷ ರೂಪಾಯಿ ಕೊಡ್ಬೇಕು ನೋಡಿ ನೀವು ಅಂದಂತ. ಎದಕ್ಕೋ, ನಾವೊಂದು ಹೊಸ ಬಿಸ್ನೆಸ್ ಮಾಡ್ತೀವಿ.
ಮಾಡು, ನೀನು ಕಲ್ಸಿವಲ್ಲ, ನೀನ ದುಡಿ, ನೀನ ಮಾಡು. ಹಾಂ, ನನಗ ದುಡಿ ಅಂತೀರಿ ಅಂತ ಅಪ್ಪ ಅವನ್ನ ಮರ್ಡರ್ ಮಾಡ್ಯಾನ್ರಿ. ಇದೇನು ಶಾಲೆ? ಇಸ್ ಇಟ್ ಎಜುಕೇಷನ್? ಇದಕ್ಕೆ ಶಿಕ್ಷಣ ಅಂತಾರ? ಇಂಜಿನಿಯರಿಂಗ್ ಕಲ್ತದ್ದು ಎದಕ್ಕೆ ಉಪಯೋಗ ಬಂತು? ಅದಕ್ಕೆ ನೀವು ಸಣ್ಣವ್ರದಿಲ್ಲ, ಇಂಥವೆಲ್ಲ ವಿಚಾರ ತಲೆಗೆ ಇಟ್ಕೋಬೇಕು. ನಿಮ್ಮವ್ವ ನಿಮ್ಮಪ್ಪ ಅಂದ್ರೆ ನಾ ಆಗಲ್ಲ ಹೇಳಿನಿಲ್ಲ, 1 ಕೋಟಿ ದೇವಾನು ದೇವತೆಗಳಿಗಿಂತ ದೊಡ್ಡವ್ರು. ನಿಮ್ಮಿಂದ ಅವ್ರ ಕಣ್ಣಾಗ ಒಂದು ಹನಿ ನೀರು ಬಂತಂದ್ರೆ ನಿಮ್ಮಷ್ಟು ಪಾಪಿಷ್ಟ್ರ ಯಾರಿಲ್ಲ. ಖುಷಿಲೆ ಕಣ್ಣೀರು ಬರ್ಬೇಕು ಅವ್ರ ಕಣ್ಣಾಗ. 2 ಮಾರ್ಕ್ಸ್ ಕಡಿಮೆ ತೊಗೊರಿ, 2% ಕಡಿಮೆ ತೊಗೊರಿ. 1 ಲಕ್ಷ ಪಗಾರ ತೊಗೊಳ್ಳೋ ಜಾಗದಾಗ 50,000 ಪಗಾರ ತೊಗೊರಿ. ಖರೆ ನಿಮ್ಮ ಅವ್ವ ಅಪ್ಪ ರಾಜ ರಾಣಿ ಹಂಗೆ ಬದುಕಬೇಕು, ಹಂಗೆ ನೀವು ಆಗ್ರಿ ಅಂತ ಆಶಿಸಿ ಈ ಶಾಲೆ ಒಂದು ಒಳ್ಳೆ ಶಾಲೆ. ಸತ್ಯ ಸಂತೃಪ್ತ ಜೀವ ದೈವ ಜ್ಯೋತಿ. ಏನು ಕಾನ್ಸೆಪ್ಟ್ ರೀ, ಏನು ಟ್ಯಾಗ್ಲೈನ್ ಇಟ್ಟಾರೆ ಇದಕ್ಕೆ. ಸತ್ಯ, ವಾಹ್. ಸಂತೃಪ್ತ, ಸಾಕು, ಸಮಾಧಾನ. ಸಂತೃಪ್ತ ಜೀವ ದೈವ ಜ್ಯೋತಿ. ಹೆಂಗೈತೆ ನೋಡ್ರಿ ಶಾಲೆ. ಎಂಥ ಅಪ್ಪ, ಎಂಥ ಮಗ, ಎಂಥ ಮಗಳು, ಎಂಥ ಸೊಸೆ, ಎಂಥ ಟೀಚರ್ಸ್ ರೀ, ಎಂಥ ಟೀಚರ್ಸ್. ಐ ಫೆಲ್ಟ್ ವೆರಿ ಪ್ರೌಡ್. ಭಾಳ ಸಂತೋಷ ಆಯಿತು. ನಮಸ್ಕಾರ.